ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅಂತ ಅಂದರೆ ನಾನು ಏನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ, ಆ ವಿಡಿಯೋಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕಮೆಂಟ್ಗಳೆಲ್ಲ ಬಂದಿದೆ. ಅಂದರೆ ಒಂದಷ್ಟು ಕ್ವೆಶನ್ಸ್ ಇದೆ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ವೆಶನ್ಸ್ಗೆ ಇವತ್ತು ಆನ್ಸರ್ ಮಾಡೋಣ ಅಂತ. ಹಂಗಾಗಿ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೆ ಆಲ್ಮೋಸ್ಟ್ 90% ಡೌಟ್ಸ್ ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗೋಗುತ್ತೆ. ಹಾಗಾಗಿ ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ. ಎಷ್ಟೋ ಜನ ಬಂದು ಗ್ರೂಪಿಗೆ ಜಾಯ್ನ್ ಆಗ್ತಿದ್ದೀರಾ, ಆದರೆ ಕಂಪ್ಲೀಟ್ ವಿಡಿಯೋನ ನೋಡಿರಲ್ಲ. ನಾನು ಕಂಪ್ಲೀಟ್ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಏನೇನು ಕೊಡಬೇಕು ಎಲ್ಲ ಕೊಟ್ಬಿಟ್ಟಿರ್ತೀನಿ. ನೀವೇನು ಮಾಡ್ತೀರಾ, ಸ್ಟಾರ್ಟಿಂಗ್ 1-2 ಮಿನಿಟ್ಸ್ ವಿಡಿಯೋ ನೋಡ್ತೀರಾ, ಹೋಗಿ ಜಾಯ್ನ್ ಆಗಿಬಿಡ್ತೀರಾ ಗ್ರೂಪಿಗೆ. ಆ ತಪ್ಪು ಮಾಡಬೇಡಿ. ಫುಲ್ಲು ವಿಡಿಯೋ ನೋಡಿಬಿಟ್ಟು ಆಮೇಲೆ ಓಕೆ ಅಂತ ಅನಿಸಿದ್ರೆ ಮಾತ್ರ ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ರೀಟಾ ಅಂತ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಐ ಆಮ್ ಹೌಸ್ ವೈಫ್. ಇವರು ಗಲ್ಫ್ ಕಂಟ್ರಿನಲ್ಲಿ ಇದ್ದಾರಂತೆ. ನಾನು ಇಲ್ಲಿ ವರ್ಕ್ ಮಾಡ್ಬೋದಾ ಅಂತ ಕಮೆಂಟ್ ಮಾಡಿದ್ದಾರೆ. ಎಸ್, ನೀವು ಯಾವ ಕಂಟ್ರಿಲಾದರೂ ವರ್ಕ್ ಮಾಡ್ಬೋದು. ನಾನು ಅವ್ರಿಗೆ ವಾಪಸ್ ಕಮೆಂಟ್ ಹಾಕಿದೆ, ನಿಮ್ಗೆ ಕನ್ನಡ ಬರುತ್ತೆ ಅಂತ. ನಿಮಗೆ ಕನ್ನಡ ಬರ್ತಾ ಇದೆ ಅಂತ ಅಂದರೆ ಖಂಡಿತ ವರ್ಕ್ ಮಾಡ್ಬೋದು. ಕನ್ನಡ ಅಥವಾ ಇಂಗ್ಲೀಷು, ತೆಲುಗು ಮತ್ತು ಹಿಂದಿ, ಈ ಇಷ್ಟು ಲ್ಯಾಂಗ್ವೇಜ್ ಅವರು ಯಾರು ಬೇಕಾದರೂ ಈ ವರ್ಕ್ನ ಮಾಡ್ಬೋದು. ಯಾಕಂದರೆ ಇಲ್ಲಿ ಯಾರೆಲ್ಲ ತೆಲುಗು ಮಾತಾಡೋರು ಕೂಡ ನಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವರು ನಿಮಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾರೆ. ಯಾರ್ಯಾರು ತೆಲುಗು ಮಾತಾಡ್ತಿರ್ತಾರಲ್ಲ ಅಂಥವ್ರಿಗೆ ಅಂತಲೇ ಒಂದು ಸಪ್ರೇಟಾಗಿ ವೀಡಿಯೋಸ್ನ ಮಾಡಿ ಅವ್ರಿಗೆ ಮೀಟಿಂಗ್ ತೊಗೊತಾರೆ. ಜೊತೆಗೆ ಹಿಂದಿಗೂ ಅಷ್ಟೇ, ನಮ್ಮ ಹಜಿರಾ ಮುಸ್ಕಾನ್ ಮ್ಯಾಮ್ ಇದ್ದಾರಲ್ಲ, ಅವರು ಹಿಂದಿ ಮಾತ್ರ ಬರುತ್ತೆ ನೋಡಿ, ಅಂಥವ್ರಿಗೆಲ್ಲ ಅವ್ರು ಸಪ್ರೇಟ್ ಒಂದು ಗ್ರೂಪ್ ಮಾಡಿಕೊಂಡು ಅಂಥವ್ರಿಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿಕೊಡ್ತಾರೆ. ಹಾಗಾಗಿ ನಿಮಗೆ ಈ ಕನ್ನಡ, ಇಂಗ್ಲೀಷು ಮತ್ತು ತೆಲುಗು, ಹಿಂದಿ ಇಷ್ಟರಲ್ಲಿ ಯಾವುದೇ ಲ್ಯಾಂಗ್ವೇಜ್ ಬರ್ತಾ ಇದೆ ಅಂತಂದರೂ ಕೂಡ, ಇಷ್ಟರಲ್ಲಿ ಆದರೂ ಒಂದು ಲ್ಯಾಂಗ್ವೇಜ್ ಬರ್ತಾ ಇದೆ ಅಂದರೂ ಕೂಡ ನೀವು ಈ ಕಂಪ್ನಿನಲ್ಲಿ ವರ್ಕ್ ಮಾಡ್ಬೋದು. ನೀವು ಯಾವ ಪ್ಲೇಸಲ್ಲಿದ್ದೀರಾ, ಯಾವ ಕಂಟ್ರಿನಲ್ಲಿದ್ದೀರಾ, ಯಾವ ಸ್ಟೇಟಲ್ಲಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವುಗೆ ಕನ್ನಡ ಬರ್ತಿದೆ ಅಥವಾ ಇಂಗ್ಲೀಷ್ ಈ ಥರ ಲ್ಯಾಂಗ್ವೇಜ್ ಬರ್ತಾ ಇದೆ ಅಂತಂದರೆ ನೀವು ಎಲ್ಲಿಂದ ಬೇಕಿದ್ರೂ ಕೂತ್ಕೊಂಡು ವರ್ಕ್ನ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ ಬಂದು, ಇದು ಮೊಬೈಲಲ್ಲಿ ಮಾಡುವ ವರ್ಕ್. ಸ್ವಾತಿ ಅಂತ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಇದು ಮೊಬೈಲಲ್ಲಿ ಮಾಡುವ ವರ್ಕಾ ಅಂತ. ಹೌದು, ಇದಕ್ಕೆ ನಮಗೆ ಮೇಯ್ನಾಗಿ ಬೇಕಿರೋದು ಮೊಬೈಲ್ ಮತ್ತು ಇಂಟರ್ನೆಟ್ ಇದ್ದರೆ ಸಾಕು. ನಾವು ಮನೆಯಿಂದ ಆಚೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಮನೇಲೇ ಕೂತ್ಕೊಂಡು ನಮ್ಮ ಫ್ರೀ ಟೈಮಲ್ಲಿ, ಅಂದರೆ ಫ್ಲೆಕ್ಸಿಬಲ್, ಇಂಥ ಟೈಮಲ್ಲೇ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಯಾವಾಗ ಮನೇಲಿ ಫ್ರೀ ಆಗುತ್ತೋ, ನಿಮ್ಮ ಕೆಲಸ ಎಲ್ಲ ಮುಗಿಸಿ ಯಾವಾಗ ಫ್ರೀ ಆಗುತ್ತೋ ಅಂಥ ಟೈಮಲ್ಲಿ, ಫ್ಲೆಕ್ಸಿಬಲ್ ಇರೋವಂಥ ಒಂದು ಟೈಮಲ್ಲಿ ನೀವು ವರ್ಕ್ನ ಮಾಡ್ಕೊಬೋದು. ನೆಕ್ಸ್ಟು ನೇಹಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ವರ್ಕ್ನ ಹೇಗೆ ಮಾಡೋದು ಅಂತ. ವರ್ಕ್ ಹೇಗೆ ಮಾಡಬೇಕು ಅನ್ನೋದನ್ನು ನೀವು ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ವರ್ಕ್ಗೆ ಜಾಯ್ನ್ ಆಗ್ತೀರಾ ನೋಡಿ, ಆವಾಗ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಫಸ್ಟು ಏನು ಮಾಡಬೇಕು ಅಂತ ಅಂದರೆ, ನಿಮಗೆ ನಿಜವಾಗ್ಲೂ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಕ್ಯೂರಿಯಾಸಿಟಿ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಾಟ್ಸಪ್ ಗ್ರೂಪ್ದು, ಕಮ್ಯುನಿಟಿ ವಾಟ್ಸಪ್ ಗ್ರೂಪ್ದು ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ತೀರಾ. ಆ ಗ್ರೂಪಲ್ಲಿ ಯಾರೂ ಇಲ್ಲ ಅಂತ ನೀವು ಅನ್ಕೊತೀರಾ, ಅದ್ರಲ್ಲಿ ತುಂಬ ಜನ ಇರ್ತಾರೆ. ಬಟ್ ಯಾರ ನಂಬರ್ ಕೂಡ ಯಾರಿಗೂ ಶೋ ಆಗಲ್ಲ. ಅಲ್ಲಿ ಅಡ್ಮಿನ್ಸ್ ಯಾರ್ಯಾರು ಇರ್ತಾರೆ ಅವ್ರ ನಂಬರ್ಸ್ ಮಾತ್ರ ನಿಮಗೆ ಶೋ ಆಗುತ್ತೆ. ಅದು ಬಿಟ್ಟು ನಿಮ್ಮ ಥರ ಯಾರೇ ಆ ಗ್ರೂಪಿಗೆ ಜಾಯ್ನ್ ಆಗಿದ್ರು ಯಾರ ನಂಬರ್ ಕೂಡ ಅಲ್ಲಿ ಶೋ ಆಗಲ್ಲ. ಸೊ ಸೇಫ್ಟಿ ಇರುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರು ಜಾಯ್ನ್ ಆಗ್ತಾರೆ, ಅಯ್ಯೋ ಇಲ್ಲಿ ಯಾರೂ ಇಲ್ವಲ್ಲ, ಏನೂ ಇಲ್ವೇನೋ ಇದು ಅಂತ ಅಂದ್ಬಿಟ್ಟು ಸಡನ್ ಲೆಫ್ಟ್ ಆಗ್ತಿದ್ದಾರೆ. ಆ ಥರ ಲೆಫ್ಟ್ ಆದರೆ ನಿಮಗೆ ಕಾಲ್ ಮೆಸೇಜ್ ನಾವು ಮಾಡೋಕ್ಕಾಗಲ್ಲ, ಕಾಲ್ ಮೆಸೇಜ್ ಬರೋದಿಲ್ಲ. ಹಾಗಾಗಿ ವೆಯ್ಟ್ ಮಾಡಿ ಬರೋ ತನಕ ಲೆಫ್ಟ್ ಆಗಬೇಡಿ. ಸೊ ನೀವು ಯಾವಾಗ ಗ್ರೂಪಿಗೆ ಜಾಯ್ನ್ ಆಗ್ತೀರಾ ಆವಾಗ ನಿಮ್ಮ ನಂಬರಲ್ಲಿ ನಮ್ಗೆ ಗೊತ್ತಾಗುತ್ತೆ. ನಂಬರ್ ತೊಗೊಂಡು ನಾವು ನಿಮಗೆ ಕಾಲ್ ಮಾಡ್ತೀವಿ. ಕಾಲ್ ಮಾಡಿಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೇಳ್ತೀವಿ. ಮೀಟಿಂಗ್ ಲಿಂಕ್ ಶೇರ್ ಮಾಡ್ತೀವಿ, ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೇಳ್ತೀವಿ. ಮೀಟಿಂಗಲ್ಲಿ ಪಿನ್ ಟು ಪಿನ್ ನಾವು ಏನೇನು ವರ್ಕ್ ಬಗ್ಗೆ ಡೀಟೇಲ್ಸ್ ಕೊಡಬೇಕು ಪ್ರತಿಯೊಂದನ್ನು ಸ್ಕ್ರೀನ್ ಶೇರ್ ಮಾಡಿ ಎಕ್ಸ್ಪ್ಲೈನ್ ಮಾಡಿಕೊಡ್ತೀವಿ. ಆಮೇಲೆ ನೀವು ಡಿಸೈಡ್ ಮಾಡ್ಕೊಬೋದು. ನೀವು ಮೀಟಿಂಗಿಗೆ ಯಾವುದೇ ರೀತಿ ಅಮೌಂಟ್ನ ಕಟ್ಟೋ ಅವಶ್ಯಕತೆ ಇಲ್ಲ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ನಿಮ್ಮ ಟೈಮ್ನ ಒಂದು 30 to 40 ಮಿನಿಟ್ಸ್ ಟೈಮ್ ಅಷ್ಟೇ ನೀವು ಅಲ್ಲಿ ಇನ್ವೆಸ್ಟ್ ಮಾಡಬೇಕಿರೋದು. ₹1 ಹಣ ಕೂಡ ನೀವು ಮೀಟಿಂಗ್ಗೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮೀಟಿಂಗ್ನ ಅಟೆಂಡ್ ಮಾಡ್ಕೊಂಡ್ಮೇಲೆ ಆಮೇಲೆ ನೀವು ಡಿಸೈಡ್ ಮಾಡ್ಬೋದು, ಓಕೆ ಈ ವರ್ಕ್ ನನಗೆ ಆಗುತ್ತಾ, ಈ ವರ್ಕ್ನ ನಾನು ಮಾಡ್ಬೋದಾ ಅಂತ ನೀವು ಡಿಸೈಡ್ ಮಾಡಿಕೊಂಡು ನಿಮಗೆ ಯಾರು ಲಿಂಕ್ ಶೇರ್ ಮಾಡಿರ್ತಾರೆ ಅವ್ರಿಗೆ ನೀವು ಇನ್ಫಾರ್ಮ್ ಮಾಡಿ. ನಿಮಗೆ ಇಂಟ್ರೆಸ್ಟ್ ಇದ್ದರೂ ಇಂಟ್ರೆಸ್ಟ್ ಇಲ್ಲ ಅಂತಂದರೂ ಕೂಡ ನಿಮ್ಗೆ ಯಾರು ಲಿಂಕ್ ಶೇರ್ ಮಾಡಿರ್ತಾರೆ ಅವ್ರಿಗೆ ಜಸ್ಟ್ ಒಂದು ಮೆಸೇಜ್ ಅಥವಾ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು, ಮೀಟಿಂಗ್ ಯಾವ ಟೈಮಲ್ಲಿ ಇರುತ್ತೆ ಅಂತ ವಂದನಾ ಅವರು ಕಮೆಂಟ್ ಮಾಡಿದ್ದಾರೆ. ಮೀಟಿಂಗು ಯಾವ ಟೈಮ್ಗೆ ಇರುತ್ತೆ ಅಂತ ಅಂದರೆ, ಆಲ್ಮೋಸ್ಟು ಅಂದರೆ ಆಪರ್ಚುನಿಟಿ ಮೀಟಿಂಗ್ ಅಂತ ಕರಿತೀವಿ ನಾವು ಅದನ್ನು. ಇವಾಗ ನೀವು ಯಾರೇ ನ್ಯೂ ಮೆಂಬರ್ಸು ನನ್ನ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ತೀರಾ, ಈ ಥರದ ಬೇರೆ ಬೇರೆ ಗ್ರೂಪ್ಗಳಿಗೆ ಅಥವಾ ಬೇರೆ ಬೇರೆ ಕಡೆಯಿಂದ ಒಂದಷ್ಟು ಮೆಂಬರ್ಸ್ ಜಾಯ್ನ್ ಆಗ್ತಾರೆ.
ಅಂಥವ್ರು ಅಷ್ಟು ಜನಕ್ಕೂ ಒಂದು 70 to 80 90 ಮೆಂಬರ್ಸ್ ತನಕನೂ ಇರ್ತಾರೆ ಪರ್ ಡೇ. ಅಂಥವ್ರಿಗೋಸ್ಕರ ನಾವು ಆಪರ್ಚುನಿಟಿ ಮೀಟಿಂಗ್ ಅಂತ ಮಾಡ್ತೀವಿ. ಓಕೆನಾ? ಆ ಆಪರ್ಚುನಿಟಿ ಮೀಟಿಂಗು ಆಲ್ಮೋಸ್ಟ್ ಈವ್ನಿಂಗ್ ಟೈಮಲ್ಲಿ ಇರುತ್ತೆ, 5:30 ಅಥವಾ 5 o'clock ಈ ಥರ ಇರುತ್ತೆ. ಸಂಡೇ ಮಾತ್ರ ಒಂದು ಸ್ವಲ್ಪ ಬೇಗ ತೊಗೊತಾರೆ, ಮಧ್ಯಾಹ್ನ ಆ ಥರ ತೊಗೊತಾರೆ. ಅದು ಬಿಟ್ಟು ನಿಮಗೆ ಟ್ರೈನಿಂಗ್ ಅಂತ ಇರುತ್ತೆ ನೋಡಿ. ಅಂದರೆ ಈಗ ನೀವು ವರ್ಕಿಗೆ ಜಾಯ್ನ್ ಆಗ್ತೀರಾ, ವರ್ಕಿಗೆ ಜಾಯ್ನ್ ಆದಮೇಲೆ ಆಮೇಲೆ ನಿಮಗೆ ಹೆಂಗೆ ವರ್ಕ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡಬೇಕಲ್ವ. ಆ ಥರದ ಮೀಟಿಂಗೆಲ್ಲ ಯಾವ ಟೈಮಲ್ಲಿ ಅಂದರೆ ಆಲ್ಮೋಸ್ಟ್ ಈಗ ಲೇಡೀಸ್ ಯಾವ ಟೈಮಲ್ಲಿ ಫ್ರೀ ಇರ್ತಾರೆ ಅಂಥ ಟೈಮಲ್ಲೇ ಮೀಟಿಂಗ್ನ ಕಂಡಕ್ಟ್ ಮಾಡ್ತಾರೆ. ಈಗ ಈ ಬೆಳಿಗ್ಗೆ ಹೊತ್ತು ಯಾರೂ ಫ್ರೀ ಇರಲ್ಲ. ಇವಾಗ ಒಂದು 10 ಗಂಟೆಗೆ ಮೀಟಿಂಗ್ ಮಾಡ್ತೀನಿ ಅಂತಂದರೆ ಲೇಡೀಸ್ಗೆ ಪಾಪ ಮನೇಲಿ ಕೆಲಸ ಇರುತ್ತೆ, ಅವರು ವರ್ಕಿಗೆ ಜಾಯ್ನ್ ಆಗೋದು ಮೀಟಿಂಗ್ಗೆ ಜಾಯ್ನ್ ಆಗೋದು ಕಷ್ಟ ಆಗುತ್ತೆ. ಹಾಗಾಗಿ ಅವ್ರ ಕೆಲಸ ಎಲ್ಲ ಆಲ್ಮೋಸ್ಟ್ 11 ಗಂಟೆ 12 ಗಂಟೆ ಹಾಗೆಲ್ಲ ಮುಗ್ದಿರುತ್ತೆ. ಅಂಥ ಟೈಮ್ ನೋಡಿಕೊಂಡು ನಿಮಗೆ ಮೀಟಿಂಗ್ಗಳನ್ನ ಇಟ್ಕೊಡ್ತಾರೆ. ಮತ್ತು ಈವ್ನಿಂಗ್ ಟೈಮು ಒಂದು ಈಗ ಅಡುಗೆ ಎಲ್ಲ ಊಟದ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದು 3 ಗಂಟೆನೋ 4 ಗಂಟೆನೋ ಈ ಥರ ಲೇಡೀಸ್ಗೆ ಆಗಬೇಕು, ಅವ್ರು ಜಾಯ್ನ್ ಆಗೋದಕ್ಕೆ ಅವ್ರ ಟೈಮ್ ಅಡ್ಜಸ್ಟ್ ಆಗಬೇಕು. ಅಂಥ ಟೈಮ್ ನೋಡಿಕೊಂಡೇ ಮೀಟಿಂಗ್ಗಳನ್ನ ಇಟ್ಕೊತಾರೆ. ಲೀಲಾವತಿ ಅನ್ನೋರು, ಮೇಡಮ್ ನಾನು ನಿಮ್ಮ ವಿಡಿಯೋ ನೋಡಿ ಗ್ರೂಪ್ಗೆ ಜಾಯ್ನ್ ಆದೆ, ಬಟ್ ಹೇಗೆ ಮೀಟಿಂಗ್ ಅಟೆಂಡ್ ಮಾಡೋದು ಗೊತ್ತಾಗಿಲ್ಲ, ಪ್ಲೀಸ್ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಆಲ್ರೆಡಿ ನಾನು ಇದಕ್ಕೆ ಆನ್ಸರ್ ಮಾಡಿದ್ದೀನಿ. ಕಾಲ್ ಬರುತ್ತೆ ತನಕ ನೀವು ವೆಯ್ಟ್ ಮಾಡಿದ್ರೆ ಕಾಲ್ ಬರುತ್ತೆ. ಕಾಲ್ ಮಾಡಿಬಿಟ್ಟು ಅವ್ರು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟು ಮೀಟಿಂಗ್ ಲಿಂಕ್ನ ಶೇರ್ ಮಾಡ್ತಾರೆ. ಮೀಟಿಂಗ್ ಲಿಂಕ್ ಮೇಲೆ ಟೈಮ್ ಕೂಡ ಕೊಟ್ಟಿರ್ತಾರೆ, ಇಷ್ಟು ಗಂಟೆಗೆ ಇರುತ್ತೆ ಮೀಟಿಂಗ್ ಅಂತ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ, ಆ ಟೈಮ್ ಕರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಮೀಟಿಂಗ್ ಓಪನ್ ಆಗುತ್ತೆ, ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಅಲ್ಲಿ ಇನ್ಫಾರ್ಮೇಷನ್ ತೊಗೊಂಡು ನೀವು ಡಿಸೈಡ್ ಮಾಡ್ಕೋಬೋದು. ನೆಕ್ಸ್ಟ್ ಕಮೆಂಟ್ ರಾಣಿ ಪ್ರದಿ ಅಂತ ಅನ್ನೋರು, ನಾನು ಹೌಸ್ ವೈಫ್, ಇಂಟ್ರೆಸ್ಟ್ ಇದೆ, ನಿಮ್ಮ ಅಂಡರ್ ಜಾಯ್ನ್ ಆದರೆ ನಿಮ್ಮ ಸಪೋರ್ಟ್ ಇರುತ್ತಾ? ಖಂಡಿತ ಸಪೋರ್ಟ್ ಇರುತ್ತೆ. ಎಂಥವ್ರಿಗೆ ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ ಅಂತ ಅಂದರೆ, ಯಾರೆಲ್ಲ ಎಫರ್ಟ್ ಆಗ್ತಾ ಇದ್ದಾರೆ ಅಂಥವರಿಗೆ ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡ್ತೀನಿ. ಇವಾಗ ನೀವು ನನ್ನ ಅಂಡರಲ್ಲಿ ಜಾಯ್ನ್ ಆಗಿದ್ದೀರಾ ಅಂತ ಅಂದರೆ, ಈಗ ನಾನು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ. ಓಕೆನಾ? ಕಂಪ್ಲೀಟಾಗಿ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ. ನನ್ನ ಅಂಡರಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಅವರಷ್ಟು ಜನದ್ದು ಸಪ್ರೇಟ್ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಅವರಷ್ಟು ಜನನ ಆ್ಯಡ್ ಮಾಡ್ಕೊಂಡಿರ್ತೀನಿ. ಸೊ ನಾನು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ. ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೂ, ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನಾನು ನಿಮಗೆ ಆ ಗ್ರೂಪಲ್ಲಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿಕೊಡ್ತೀನಿ. ಜೊತೆಗೆ ಸಪೋರ್ಟ್ ಅಂತ ಅಂದರೆ ನಾವು ಹೆಂಗೆ ಸಪೋರ್ಟ್ ಮಾಡ್ಬೋದು ಅಂತ ಅಂದರೆ, ನಿಮಗೆ ಐಡಿಯಾಗಳು ಕೊಡ್ಬೋದು ನಾನು. ಯಾವಾಗ ಕೊಡ್ಬೋದು, ನಿಮ್ಗೆ ಹೆಂಗೆ ಸಪೋರ್ಟ್ ಕೊಡ್ಬೋದು ನಾನು ಅಂತಂದರೆ, ಎಂಥವ್ರಿಗೆ ಸಪೋರ್ಟ್ ಕೊಡ್ಬೋದು ಅಂತ ಅಂದರೆ, ಯಾರು ನಿಜವಾಗ್ಲೂ ವರ್ಕ್ ಮಾಡ್ತಿದ್ದಾರೆ. ಅಂದರೆ ಇವಾಗ ಎಷ್ಟೊಂದು ಜನ ಜಾಯ್ನ್ ಆಗಿಬಿಡ್ತಾರೆ, ಬಟ್ ಒಂದು ಮೀಟಿಂಗ್ಗಳು ಅಟೆಂಡ್ ಮಾಡಲ್ಲ, ಏನಿಲ್ಲ, ಒಂದು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡೋಂಗಿಲ್ಲ, ಏನೂ ರೆಸ್ಪಾನ್ಸ್ ಇರಲ್ಲ. ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂದರೆ ನಾನು ಖಂಡಿತ ಸಪೋರ್ಟ್ ಮಾಡಲ್ಲ, ಇವಾಗಲೇ ಹೇಳ್ಬಿಡ್ತೀನಿ. ಯಾರು ಕರೆಕ್ಟಾಗಿ ಅಂದರೆ ಎಲ್ಲ ಮೀಟಿಂಗು ಅಟೆಂಡ್ ಆಗಲೇಬೇಕಾ ಅಂದರೆ ಆ ಥರ ಅಲ್ಲ. ಈಗ ಸಮ್ಟೈಮ್ಸ್ ಎಲ್ಲರಿಗೂ ಒಂದು ಸಿಚುವೇಶನ್ ಬರುತ್ತೆ. ಈಗ ಮಕ್ಳು ಇರ್ತಾರೆ ಮನೇಲಿ, ಮಕ್ಳಿಗೇನೋ ಹುಷಾರಿಲ್ಲದೆ ಇರ್ಬೋದು, ಅಥವಾ ಮನೆಗೆ ಯಾರೋ ಗೆಸ್ಟ್ ಬರ್ಬೋದು, ಅಥವಾ ನೀವು ಆ ಟೈಮಿಗೆ ಎಲ್ಲೋ ಹೊರಗಡೆ ಇರ್ಬೋದು, ಫಂಕ್ಷನ್ ಇರ್ಬೋದು. ಇಂಥ ಟೈಮ್ಗೆ ಯಾವಾಗಾದರೂ ಒಂದೊಂದು ಸಲ ಓಕೆ, ನೋ ಪ್ರಾಬ್ಲಮ್. ಆ ಥರ ನಾವು ಕಂಡೀಷನಾಗಿ ಮಾಡಲೇಬೇಕು ಅಂತ ನಾವು ಪ್ರೆಷರ್ ಕೊಡಲ್ಲ. ಬಟ್ ಒಂದು ಮೀಟಿಂಗು ನೀವು ಅಟೆಂಡ್ ಮಾಡ್ತಾ ಇಲ್ಲ, ಯಾವತ್ತೋ ಒಂದೊಂದು ದಿವಸ ಮೀಟಿಂಗ್ ಅಟೆಂಡ್ ಮಾಡ್ತೀರಾ ಆ ಥರ ಅಂದಾಗ, ಯಾಕಂದರೆ ವಾರದಲ್ಲಿ ಇರೋದೇ ಒಂದು 3-4 ಮೀಟಿಂಗ್ ಇರುತ್ತೆ. ನೀವು ಅದನ್ನು ಕರೆಕ್ಟಾಗಿ ಅಟೆಂಡ್ ಮಾಡ್ಕೋತಿಲ್ಲ ಅಂತಂದರೆ, ಈಗ ಮೀಟಿಂಗ್ ಮಾಡ್ತಿರೋದು ಯಾರಿಗೋಸ್ಕರ ಹೇಳಿ? ನಿಮಗೋಸ್ಕರ ಅಂತಲೇ ನಾವು ಮೀಟಿಂಗ್ ಮಾಡೋದು. ನಿಮಗೆ ವರ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ನೀವು ವರ್ಕ್ ಮಾಡೋ ಥರ ನಿಮಗೆ ಹೆಲ್ಪ್ ಮಾಡಬೇಕು, ಅದಕ್ಕೋಸ್ಕರ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ. ಅದನ್ನೇ ನೀವು ಅಟೆಂಡ್ ಮಾಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಯಾರ್ಯಾರು ಕರೆಕ್ಟಾಗಿ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದಾರೆ, ಮೀಟಿಂಗಲ್ಲಿ ಏನು ಹೇಳ್ಕೊಡ್ತಿದ್ದಾರೆ ಅದನ್ನು ಟ್ರೈ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಿಜವಾಗ್ಲೂ ನನ್ನ ಕಡೆಯಿಂದ ತುಂಬ ಸಪೋರ್ಟ್ ಇದೆ. ನೀವು ಬಂದು ಗ್ರೂಪಿಗೆ ಜಾಯ್ನ್ ಆದರೆ, ನನ್ನ ಗ್ರೂಪಿಗೆ ಜಾಯ್ನ್ ಆದರೆ ನಿಮಗೆ ಗೊತ್ತಾಗುತ್ತೆ ಸೊ ಯಾರಿಗೆ ಹೆಂಗೆ ಸಪೋರ್ಟ್ ಸಿಗುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ ಯಾರೋ ಮಾಡಿದ್ದಾರೆ, ಈ ಥರ ವರ್ಕ್ಗೆ ಜಾಯ್ನ್ ಆದಮೇಲೆ ನಾವು ಇದೇ ಥರ ವ್ಲಾಗ್ ಮಾಡಬೇಕಾ, ಯೂಟ್ಯೂಬಲ್ಲಿ ಹಾಕ್ಬೇಕಾ ಅಂತ? ಖಂಡಿತ ಇಲ್ಲ. ಅದು ನನ್ನ ಹತ್ರ ಯೂಟ್ಯೂಬ್ ಚಾನಲ್ ಇದೆ, ಹಾಗಾಗಿ ನಾನು ಡೈಲಿ ವ್ಲಾಗ್ಸ್ ಎಲ್ಲ ನಾನು ಮನೇಲಿ ಏನು ನಡೆಯುತ್ತೋ ಅದೆಲ್ಲ ನಾನು ನಿಮ್ಮ ಜೊತೆ ಹೇಗೆ ಶೇರ್ ಮಾಡ್ಕೊತೀನೋ ಅದೇ ಥರ ವರ್ಕ್ ಫ್ರಮ್ ಹೋಮ್ದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ವರ್ಕ್ ಫ್ರಮ್ ಹೋಮ್ಗೂ ಯೂಟ್ಯೂಬ್ಗೂ ಆ ಥರ ಏನೂ ಸಂಬಂಧ ಇಲ್ಲ. ಯಾರ್ಯಾರು ವರ್ಕಿಗೆ ಜಾಯ್ನ್ ಆಗ್ತಾರೆ ಎಲ್ಲರ ಹತ್ರನೂ ಯೂಟ್ಯೂಬ್ ಚಾನಲ್ ಇರಲೇಬೇಕು ಅಂತ ಏನು ಕಂಡೀಷನ್ ಇಲ್ಲ. ಇರೋರು ಇನ್ಫಾರ್ಮೇಷನ್ ಶೇರ್ ಮಾಡ್ಕೊತಾರೆ, ಇಲ್ಲದೆ ಇದ್ದವರು ಇಲ್ಲ ಅಷ್ಟೇ. ಈಗ ಎಲ್ಲರೂ ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲ್ ಇಟ್ಕೋಬೇಕು ಅಂದರೆ ಹೆಂಗಾಗತ್ತಲ್ವಾ? ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡ್ಕೊಂಬಿಟ್ರೆ ಹಾಗಾದರೆ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋರು ಯಾರು? ಸೊ ಆ ಥರ ಎಲ್ಲ ಕಂಡೀಷನ್ ಇಲ್ಲ. ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇರಬೇಕು ಆ ಥರ ಕೂಡ ಏನೂ ಇಲ್ಲ.
ಆ್ಯಂಡ್ ಇನ್ನೊಬ್ಬರು ಕಲಾಕುಸುಮ ಅನ್ನೋರು, ನಾನು ವಿಡಿಯೋ ಮಾಡಬೇಕಾ ನಿಮ್ಮ ಕಂಪ್ನಿ ಬಗ್ಗೆ ಹೇಳೋದಕ್ಕೆ? ಇಲ್ಲ, ಆವಾಗಲೇ ಹೇಳಿದ್ದೀನಿ. ಸೊ ನೀವು ಈ ಥರ ವಿಡಿಯೋ ಮಾಡಲೇಬೇಕು ಅಂತ ಏನಿಲ್ಲ. ಆವಾಗಲೇ ಹೇಳ್ದಂಗೆ ಎಲ್ಲ ಹತ್ರನೂ ಯೂಟ್ಯೂಬ್ ಚಾನಲ್ ಇರಲ್ಲ ಅಲ್ವಾ, ಹಾಗಾಗಿ ನೀವು ಕಂಪ್ನಿ ಬಗ್ಗೆ ವಿಡಿಯೋ ಮಾಡಲೇಬೇಕು ಅಂತ ಯಾವುದೇ ರೀತಿ ಕಂಡೀಷನ್ಸ್ ಇಲ್ಲ. ಸರಳ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ವರ್ಕ್ ಟೈಮಿಂಗ್ಸ್ ಇದೆಯಾ ಆರ್ ಎನಿ ಟೈಮ್ ವರ್ಕ್ ಮಾಡಬಹುದಾ ತಿಳಿಸಿ. ಖಂಡಿತ ವರ್ಕ್ಗೆ ಟೈಮಿಂಗ್ಸ್ ಇಲ್ಲ. ನಿಮಗೆ ಯಾವ ಟೈಮಲ್ಲಿ ಫ್ರೀ ಇರ್ತೀರಾ ಆ ಟೈಮಲ್ಲಿ ವರ್ಕ್ ಮಾಡ್ಬೋದು. ಯಾಕೆ ಅಂತ ಅಂದರೆ ಇದಕ್ಕೆ ಏನು ಸಾಕ್ಷಿ ಏನಪ್ಪ ಅಂತಂದರೆ, ಇಲ್ಲಿ ಲೇಡೀಸ್ ಅಂದರೆ ಹೌಸ್ ವೈಫ್ಸ್ ವರ್ಕ್ ಮಾಡ್ತಿದ್ದಾರೆ, ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ, ಮತ್ತು ಆಲ್ರೆಡಿ ಹೊರಗಡೆ ಹೋಗಿ ಜಾಬ್ ಮಾಡ್ತಿದ್ದಾರಲ್ಲ ಅವರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಟೀಚರ್ಸ್ ಇದ್ದಾರೆ, ಲೆಕ್ಚರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ. ಇವರೆಲ್ಲರಿಗೂ ಕೂಡ ಅವರವರ ಒಂದು ಫ್ರೀ ಟೈಮಲ್ಲಿ ಇವಾಗ ವರ್ಕಿಂಗ್ ವುಮೆನ್ಸ್ ಎಲ್ಲ ಹೆಂಗೆ ಅಂತಂದರೆ ಮಾರ್ನಿಂಗ್ ಟು ಈವ್ನಿಂಗ್ ತನಕ ಜಾಬ್ ಮಾಡ್ತಾರೆ. ಇವಾಗ ನಿಮಗೆ ಮೀಟಿಂಗ್ ತಗೊತಾರೆ, ಆವಾಗಲೇ ಗೊತ್ತಾಗುತ್ತೆ ನಿಮಗೆ. ಸೊ ಜಾಬ್ ಮಾಡ್ತಾರೆ, ಈಗ ಈವ್ನಿಂಗ್ ಬಂದು ಫ್ರೀ ಇರ್ತಾರಲ್ವ, ಒಂದು 1 ಅವರ್ ಅಥವಾ 2 ಅವರಲ್ಲಿ ಕೂತ್ಕೊಂಡ್ರೆ ಒಂಚೂರು ಈ ವರ್ಕ್ಗೆ ಅಂತ ಟೈಮ್ ಕೊಟ್ಟರೆ ಅಲ್ಲಿ ಅವತ್ತೊಂದು ವರ್ಕ್ ಮುಗೀತು. ಸೊ ಹಾಗಾಗಿ ಇಂಥ ಟೈಮಲ್ಲೇ ವರ್ಕ್ ಮಾಡಬೇಕು ಅಂತ ಆ ಥರ ಇಲ್ಲ, ಏನೂ ಇಲ್ಲ. ಹೇಗೆ ಗ್ರೂಪ್ಗೆ ಆ್ಯಡ್ ಆಗೋದು ಅಂತ ನೆಕ್ಸ್ಟ್ ಕ್ವಶನ್ ಉಷಾ ಅನ್ನೋರು, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗುತ್ತೆ. ಆ್ಯಪ್ ಲಿಂಕ್ ಶೇರ್ ಮಾಡಿ ಅಂತ ಕಳಿಸಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಆ್ಯಪ್ ಇರಲ್ಲ, ಜಸ್ಟ್ ಗ್ರೂಪ್ ಲಿಂಕ್ ಅಷ್ಟೇ ಅದು. ವಿಲಾಸ್ ಗೌಡ ಅನ್ನೋರು ಹಾಯ್ ಮೇಡಮ್, ಐ ಆಮ್ ಯುವರ್ ರೆಗ್ಯುಲರ್ ವ್ಯೂವರ್, ಜಸ್ಟ್ ಐ ವಾಂಟ್ ಟು ಟಾಕ್ ಟು ಯು ಪರ್ಸ್ನಲಿ ರಿಗಾರ್ಡಿಂಗ್ ವರ್ಕ್ ಫ್ರಮ್ ಹೋಮ್ ಅಂತ ಕಮೆಂಟ್ ಮಾಡಿದ್ದಾರೆ. ಹೌದು, ಆ ಥರ ನಿಮಗೆ ಪರ್ಸ್ನಲಾಗಿ ಏನಾದರೂ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ಡು ಮಾತಾಡಬೇಕು, ಏನೋ ಡೌಟ್ಸ್ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ನೀವು ಪರ್ಸ್ನಲ್ ಆದರೂ ಅಷ್ಟೇ, ನೀವು ಗ್ರೂಪಿಗೆ ಜಾಯ್ನ್ ಆಗಿಬಿಟ್ಟು ಬಂದರೂ ಅಷ್ಟೇ, ನಾವು ಹೇಳೋದು ಒಂದೇ ಇರುತ್ತೆ ಆಯಿತಾ. ಸೊ ಇರೋದನ್ನೇ ಹೇಳಿಬಿಡ್ಬೇಕು, ಇರೋದನ್ನೇ ಹೇಳ್ತೀವಿ. ಹಂಗೂ ನಿಮ್ಗೆ ಏನಾದರೂ ಕಾಲ್ ಮಾಡಿ ಇನ್ಫಾರ್ಮೇಷನ್ ತೊಗೋಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿದ್ರು ಕೂಡ ಅಥವಾ ಮೆಸೇಜ್ ಮಾಡಿದ್ರು ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ವಿದ್ಯಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಸ್ಯಾಲ್ರಿ ಹೇಗೆ ಎಷ್ಟು ಕೊಡ್ತಾರೆ ಅಂತ. ಸ್ಯಾಲ್ರಿ ವೀಕ್ಲಿ ಪೇಮೆಂಟ್ ಇರುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಮಗೆ ಈ ವೀಕಲ್ಲಿ ಇಷ್ಟೇ ಅಮೌಂಟ್ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ನಾವು ಮಾಡೋ ವರ್ಕ್ ಮೇಲೆ, ನಾವು ಹಾಕೋ ಎಫರ್ಟ್ ಮೇಲೆ ನಮ್ಮ ಇನ್ಕಮ್ ಡಿಪೆಂಡ್ ಆಗಿರುತ್ತೆ. ಇವಾಗ ನಂದು ಹೇಳ್ತೀನಿ, ನಾನು ಇವಾಗ ಸುಮಾರು ಈಗ ನನ್ನ ಹೆಸರಲ್ಲಿ 3 ID ನಾನು ಕ್ರಿಯೇಟ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಅದಲ್ಲದೆ ನನ್ನ ಫ್ಯಾಮಿಲಿ ಮೆಂಬರ್ಸ್ದು ಒಂದೊಂದು ID ಮಾಡಿದ್ದೀನಿ. ಬಟ್ ಪರ್ಸ್ನಲ್ ನನ್ನ ಐಡಿಲಿ ನಾನು 3 ID, ನನ್ನ ಹೆಸರಲ್ಲಿ 3 ID ಮಾಡ್ಕೊಂಡಿದ್ದೀನಿ. ಸೊ 3 IDಗೂ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ವಾರ ನನಗೆ ಇಷ್ಟೇ ಇನ್ಕಮ್ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ನನ್ನ ವರ್ಕ್ ಹೆಂಗಿರುತ್ತೆ ಅದ್ರ ಮೇಲೆ ನನ್ನ ಇನ್ಕಮ್ ಬರುತ್ತೆ. ಸೊ ನಾನು ನಿಮಗೆ ಇವತ್ತು ಇನ್ನೊಂದೇನೆಂದರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಮೂರು ID ಅಲ್ದಿರೋ ಅಟ್ಲೀಸ್ಟ್ ನೋಡ್ತೀನಿ. ವಿಡಿಯೋ ತುಂಬ ಲೆಂತಿ ಆಗಿಬಿಟ್ರೆ 3 ID ಶೋ ಮಾಡಲ್ಲ, ಅದರ ಒಂದು IDನ ಶೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಅವಾಗ ನಿಮಗೂ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ಹೆಂಗಿರುತ್ತೆ ವರ್ಕ್ ಇದು ಅಂತ, ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಇವರು ನೇಮ್ ಹಾಕಿಲ್ಲ ಮೇಡಮ್. ವಾಟ್ಸಪ್ಪಲ್ಲಿ ಜಾಯ್ನ್ ಆದಮೇಲೆ ಆ್ಯಡ್ ಗ್ರೂಪ್ ಅಂತ ಬರುತ್ತೆ, ಏನು ಮಾಡಬೇಕು ಮೇಡಮ್? ದಯವಿಟ್ಟು ಏನೂ ಮಾಡಬೇಡಿ, ಗ್ರೂಪಿಗೆ ಜಾಯ್ನ್ ಆಗಿ ಸಾಕು. ಇಲ್ಲಿ ತುಂಬ ಜನ ಅದೇ ತಪ್ಪು ಮಾಡ್ತಿದ್ದೀರಾ. ಅಲ್ಲಿ ಆ್ಯಡ್ ಗ್ರೂಪ್ ಅಂತ ಬರುತ್ತೆ ಅಂದ್ಬಿಟ್ಟು ನೀವೇ ಒಂದೊಂದು ಗ್ರೂಪ್ನ ಕ್ರಿಯೇಟ್ ಮಾಡಿಬಿಟ್ಟು ಸುಮ್ಮನೆ ನನ್ನ ಆ್ಯಡ್ ಮಾಡ್ತಾ ಇರ್ತೀರ. ದಯವಿಟ್ಟು ಅಂತ ಕೆಲಸ ಯಾರೂ ಮಾಡಬೇಡಿ. ಜಸ್ಟ್ ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಷ್ಟೇ. ನೀವು ಯಾವುದೇ ರೀತಿ ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನು ಆ ಗ್ರೂಪ್ ಒಳಗಡೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಯಾರೂ ಆ ತಪ್ಪನ್ನ ಮಾಡಬೇಡಿ. ನೆಕ್ಸ್ಟ್ ಕ್ವಶನ್ ತುಂಬ ಇಂಪಾರ್ಟೆಂಟ್ ಕ್ವಶನ್, ಎಲ್ಲರೂ ಕಾಯ್ತಾ ಇರೋವಂಥ ಒಂದು ಕ್ವಶನ್ ಇದು. ಫೀಸ್ ಏನಾದರೂ ಪೇ ಮಾಡಬೇಕಾ? ಹೌದು, ಖಂಡಿತ ಪೇ ಮಾಡಲೇಬೇಕು. ಅಂದರೆ ನೀವಿಲ್ಲಿ ಒಂದು 5,000, 10,000, 20,000, 15,000 ಈ ರೇಂಜ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಬೇಡಿ. ಅಷ್ಟೆಲ್ಲ ಅಮೌಂಟನ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಷ್ಟೆಲ್ಲ ನಮ್ಮ ಬೇರೆ ಕಂಪ್ನಿಗಳಲ್ಲಿ ಆ ಥರ ಸ್ಟಾರ್ಟಿಂಗೇ 4,000ದಿಂದ ಸ್ಟಾರ್ಟ್ ಆಗುತ್ತೆ. 4,000ದಿಂದ 22,000, 36,000, 40,000 ಹೀಗೆ ಪೇ ಮಾಡಬೇಕು. ಬಟ್ ನಮ್ಮ ಕಂಪ್ನಿನಲ್ಲಿ ನಾವು ಆ ಥರ ಅಷ್ಟೊಂದು ಅಮೌಂಟನ್ನು ಇನ್ವೆಸ್ಟ್ ಮಾಡಿಸ್ಕೊಳ್ಳಲ್ಲ. ಯಾಕೆ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕು. ಈಗ ಹೌಸ್ ವೈಫ್ಗೆ, ಸ್ಟೂಡೆಂಟ್ಸ್ಗೆ ಅಂತಲೇ ಈಗ ನಮ್ಮ ಮೇಡಮ್ ಅವರು, ಅಂದರೆ ನಮ್ಮ ಹಜಿರಾ ಮುಸ್ಕಾನ್ ಮ್ಯಾಮು ಈ ಕಂಪ್ನಿನ ಸ್ಟಾರ್ಟ್ ಮಾಡಿರೋದು. ಈಗ ಸ್ಟೂಡೆಂಟ್ಸ್ಗೆ, ಹೌಸ್ ವೈಫ್ಗೆ ಅಷ್ಟೊಂದು ದುಡ್ಡಿದ್ರೆ, ಒಂದು 10,000ನೋ 20,000ನೋ 30,000 ಅವ್ರಿಗೆ ಇನ್ವೆಸ್ಟ್ ಮಾಡೋ ಅಷ್ಟು ದುಡ್ಡಿದ್ರೆ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಅವಶ್ಯಕತೆ ಏನಿರುತ್ತೆ ಹೇಳಿ ಅಲ್ವಾ? ಹಾಗಾಗಿ ನಾವು ಅಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ನ ತಗೊಳ್ಳಲ್ಲ. ತುಂಬ ಅಂದರೆ ತುಂಬ ಸ್ಮಾಲ್ ಅಮೌಂಟನ್ನು ನಾವಿಲ್ಲಿ ಇನ್ವೆಸ್ಟ್ ಮಾಡಲೇಬೇಕು. ಅದೆಲ್ಲ ಎಷ್ಟು ಇನ್ವೆಸ್ಟ್ ಮಾಡಬೇಕು? ನೆಕ್ಸ್ಟ್ ನಿಮ್ಗೆ ಅದೇ ಕ್ವಶನ್ ಬರೋದು, ಎಷ್ಟು ಇನ್ವೆಸ್ಟ್ ಮಾಡಬೇಕಾಗಿದ್ರೆ ಅಂತ.
ಅದೆಲ್ಲದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಮೀಟಿಂಗಲ್ಲಿ ಸಿಗುತ್ತೆ. 5 ಪ್ಯಾಕೇಜಸ್ ಇರುತ್ತೆ. ಅದರಲ್ಲಿ ನೀವು ನಿಮ್ಮ ಒಂದು ಕನ್ವೀನಿಯೆಂಟ್, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹೆಂಗಿದೆ ಅದನ್ನು ನೀವು, ಅದಕ್ಕೆ ನಿಮ್ಮದು ಕಂಡೀಷನ್ ನಿಮಗೆ ಗೊತ್ತಿರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಯಾವ ಪ್ಯಾಕೇಜಲ್ಲಾದರೂ ಜಾಯ್ನ್ ಆಗ್ಬೋದು. ನೀವು ಹೆಂಗೆ ಜಾಯ್ನ್ ಆಗ್ತೀರಾ ಅದ್ರ ತಕ್ಕಂಗೆ ನಿಮಗೆ ಇನ್ಕಮ್ ಇರುತ್ತೆ ಅಷ್ಟೇ. ಅದು ಕಂಪ್ಲೀಟ್ ಡೀಟೇಲ್ಸು ನಾನಿಲ್ಲಿ ಶೋ ಮಾಡೋಕ್ಕಾಗಲ್ಲ. ಸೊ ನೀವು ಮೀಟಿಂಗಲ್ಲಿ ಅವರು ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಇಲ್ಲಿ ಯಾರೂ ಕೇಳಿಲ್ಲ ಬಟ್ ಹೇಳ್ತಿದ್ದೀನಿ ನಾನೇ. ಮೇಡಮ್ ಇನ್ವೆಸ್ಟ್ ಮಾಡದೆ ಯಾವುದಾದ್ರೂ ಒಂದು ಜಾಬ್ ಇದ್ದರೆ ಹೇಳಿ ಅಂತ. ಆ ಥರ ಏನಾದರೂ ಇದ್ದರೆ ಖಂಡಿತ ನೀವೇ ನನಗೆ ಹೇಳಿಬಿಡಿ, ನಾನೇ ಬಂದು ಅಲ್ಲಿ ಜಾಯ್ನ್ ಆಗಿಬಿಡ್ತೀನಿ. ಅಂದರೆ ಇರುತ್ತೆ, ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರಬಹುದೇನೋ, ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು 2 ಇಯರ್ಸಿಂದ ನಾನು ಮುಂಚೆ ಜಾಬ್ ಮಾಡ್ತಾಯಿದ್ದೆ. ಓಕೆನಾ, PU ಮತ್ತು ಡಿಗ್ರಿ ಕಾಲೇಜಲ್ಲಿ ಲೆಕ್ಚರಾಗಿ ವರ್ಕ್ ಮಾಡ್ತಿದ್ದೆ. ಯಾವಾಗ ನನಗೆ ನನ್ನ ಮಗು ಹುಟ್ಟಿದ ಅವತ್ತಿಂದ ನಾನು ಜಾಬ್ ಬಿಟ್ಟು ಮನೇಲಿದ್ದೀನಿ. ಅವತ್ತಿಂದ ನಾನು ಈ ಕಂಪ್ನಿಗೆ ಜಾಯ್ನ್ ಆಗೋವರೆಗೂ ಕೂಡ ನಾನು ತುಂಬ ಚೆಕ್ ಮಾಡಿದ್ದೀನಿ. ವರ್ಕ್ ಫ್ರಮ್ ಹೋಮ್ ಏನಾದರೂ ಸಿಗುತ್ತಾ ಅಂತ ತುಂಬ ಸಿಗುತ್ತೆ. ಆದರೆ ಜೆನ್ಯೂನ್ ಆಗಿರೋದು ನಮಗೆ ಬೇಕು. ವಿತೌಟ್ ಇನ್ವೆಸ್ಟ್ಮೆಂಟ್ ನನಗೆ ಇಲ್ಲಿ ತನಕ ಒಂದು ವರ್ಕ್ ಫ್ರಮ್ ಕೂಡ ನಂಗೆ ಸಿಕ್ಕಿಲ್ಲ. ನೀವು ಡಾಟಾ ಎಂಟ್ರಿ ಕೇಳ್ತೀರಾ, ನೀವು ಡಾಟಾ ಎಂಟ್ರಿ ಮತ್ತು ಟೈಪಿಂಗ್ ವರ್ಕ್ ಅಂತ. ನೀವು ಡಾಟಾ ಎಂಟ್ರಿ ಮಾಡ್ತೀನಿ, ಟೈಪಿಂಗ್ ವರ್ಕ್ ಮಾಡ್ತೀನಿ, ಯಾವುದೋ ಫಾರ್ಮ್ ಫಿಲ್ಲಿಂಗ್ ವರ್ಕ್ ಮಾಡ್ತೀನಿ ಅಂತೆಲ್ಲ ಹೇಳ್ತಿರಲ್ಲ. ಈ ಥರ ಪ್ರತಿಯೊಂದಕ್ಕೂ ನೀವು 4,000 ಅಥವಾ 5,000 ಈ ಥರ ಅಮೌಂಟನ್ನು ಇನ್ವೆಸ್ಟ್ ಮಾಡಿಬಿಟ್ಟೆ ನೀವು ಅವ್ರ ಹತ್ರ ಫಾರ್ಮ್ಸು ಅಥವಾ ಏನು ಡಾಟಾ ಎಂಟ್ರಿಗೆ ಏನು ಇನ್ಫಾರ್ಮೇಷನ್ ಇರುತ್ತೆ ಅದೆಲ್ಲ ತಗೋಬೇಕು ಅಂದರೆ ನೀವು ಅಮೌಂಟ್ ಕೊಡಲೇಬೇಕು ಅವರಿಗೆ. ಅದರಲ್ಲೂ ಅವ್ರು ನಿಮಗೆ ಕಟ್ ಮಾಡ್ತಾರೆ ನಿಮ್ಮದು. ಫಾರ್ ಎಕ್ಸಾಂಪಲ್, ಈಗ ನೀವೇನೋ ಟೈಪಿಂಗ್ ವರ್ಕಿಗೆ ಜಾಯ್ನ್ ಆಗ್ತೀರಾ ಅಂತ ಇಟ್ಕೊಳ್ಳಿ, ಒಂದಷ್ಟು ಇನ್ವೆಸ್ಟ್ ಮಾಡಿಬಿಟ್ಟು. ಅದರಲ್ಲಿ ಒಂದು ಕಾಮ ಇಲ್ಲ, ಒಂದು ಫುಲ್ ಸ್ಟಾಪ್ ಇಲ್ಲ, ಅಮೌಂಟ್ ಬರುತ್ತೆ, ನಾನು ಬರಲ್ಲ ಅಂತ ಹೇಳ್ತಿಲ್ಲ. ಒಂದು ಕಾಮ ಇಲ್ಲ, ಫುಲ್ ಸ್ಟಾಪ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ತುಂಬ ಅಮೌಂಟನ್ನು ನಿಮ್ಮ ಹತ್ರ ಅವರು ಕಟ್ ಮಾಡ್ಕೊಂಡು ಹೋಗ್ತಾರೆ. ಇಷ್ಟು ತಪ್ಪಿಗೆ ಇಷ್ಟು ಅಮೌಂಟು ಡಿಡಕ್ಟ್ ಆಗುತ್ತೆ ಅಂತ ಇರುತ್ತೆ ರೂಲ್ಸು. ಸೊ ಆ ಥರ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡೋ ವರ್ಕ್ ಫ್ರಮ್ ಹೋಮ್ ಇಲ್ಲಿ ತನಕ ನನಗೆ ಯಾವುದೂ ಸಿಕ್ಕಿಲ್ಲ. ಅಕಸ್ಮಾತ್ ನಿಮಗೆ ಯಾವುದಾದ್ರೂ ಗೊತ್ತಿದ್ರೆ ದಯವಿಟ್ಟು ನನಗೆ ಹೇಳಿ. ನನಗೂ ಆಸೆ ಇರುತ್ತಲ್ವ, ವಿತೌಟ್ ಇನ್ವೆಸ್ಟ್ಮೆಂಟ್ ನಾನು ಸಂಪಾದನೆ ಮಾಡಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ನನಗೂ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಆ ಥರ ಏನಾದರೂ ಇದ್ದರೆ ನಾನು ಅದನ್ನು ಯೂಟ್ಯೂಬಲ್ಲಿ ನನ್ನ ಜೆನ್ಯೂನ್ ಇದೆ ಅಂತ ಅಂದರೆ ನಾನು ನನ್ನ ವ್ಯೂವರ್ಸ್ ಜೊತೆ ಶೇರ್ ಮಾಡ್ಕೊತೀನಿ, ಅವ್ರಿಗೂ ಅದು ಯೂಸ್ ಆಗುತ್ತೆ. ಯಾಕೆ ಹೇಳಿದೆ ಅಂದರೆ ಖಂಡಿತ ಆ ಥರ ಯಾವುದು ಇನ್ವೆಸ್ಟ್ಮೆಂಟ್ ಇಲ್ಲದೇ ಯಾವುದೂ ಕೂಡ ಇಲ್ಲ. ನಾವು ಏನೋ ಒಂದು ಸಣ್ಣದಾಗಿ ಏನೋ ವ್ಯಾಪಾರ ಶುರು ಮಾಡ್ತೀವಿ ಅಂತಂದರೂ ಕೂಡ ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ವಿತೌಟ್ ಇನ್ವೆಸ್ಟ್ಮೆಂಟ್ ನೀವು ಏನೂ ಮಾಡೋಕ್ಕಾಗಲ್ಲ. ಕಂಪ್ನಿ ಚೆಕ್ ಮಾಡ್ಕೊಳ್ಳಿ ನೀವು, ಆಯಿತಾ? ಸುಮ್ಮನೆ ಈಗ ನಮ್ಮ ಕಂಪ್ನಿ ಬಗ್ಗೆನೂ ನಾನು ಹೇಳ್ತೀನಿ. ನಮ್ಮ ಕಂಪ್ನಿ ಬಗ್ಗೆ ಈಗ ನಂದು ಅಂತ ಹೇಳ್ಬಿಟ್ಟು ನಾನು ಏನು ಚೆಕ್ ಮಾಡ್ಕೊಬೇಡಿ ಬಂದ್ಬಿಡಿ ಅಂತ ನಾನು ಹೇಳಲ್ಲ. ನಾನು ಕೆಲಸ ಮಾಡ್ತಿರೋ ಕಂಪ್ನಿ ಬಗ್ಗೆನೂ ನೀವು ಚೆಕ್ ಮಾಡಿ. HWS ಫಾರ್ಚೂನ್ ಅಂತ ನೀವು ಗೂಗಲ್ ಮಾಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. HWS ಫಾರ್ಚೂನ್ದೇ ನಮ್ಮ ಕಂಪ್ನಿದೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದನ್ನೂ ಹೋಗಿ ಚೆಕ್ ಮಾಡಿ. ಅದೆಲ್ಲ ಚೆಕ್ ಮಾಡಿಕೊಂಡೇ ನಿಮಗೆ ಜೆನ್ಯೂನ್ ಅನಿಸಿದ್ರೆ ಮಾತ್ರ ನೀವು ವರ್ಕಿಗೆ ಜಾಯ್ನ್ ಆಗ್ಬೋದು. ಸುಮ್ಮನೆ ಕಣ್ಣು ಮುಚ್ಕೊಂಡು ಕುರಿ ಹಳ್ಳಕ್ಕೆ ಬೀಳ್ತಾವಲ್ಲ, ಒಂದು ಕುರಿ ಬಿತ್ತು ಅಂತ ಎಲ್ಲ ಕುರಿ ಬೀಳ್ತಾವಲ್ಲ, ಆ ಥರ ನೀವು ಬೀಳೋಕ್ಕೆ ಹೋಗಬೇಡಿ. ನಮ್ಮ ಕಂಪ್ನಿ ಆದರೂ ಅಷ್ಟೇ, ಯಾವ ಕಂಪ್ನಿ ಆದರೂ ಅಷ್ಟೇ. ಫಸ್ಟು ಕಂಪ್ಲೀಟಾಗಿ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳಿ. ಎಷ್ಟೋ ಜನ ನನಗೆ ಕಾಲ್ ಮಾಡಿದಾಗ ಮಾತಾಡ್ತಾರೆ, ಅಷ್ಟು ತೊಗೊಳ್ಕೊಂಡೆ ಇಷ್ಟು ಕಳ್ಕೊಂಡೆ ಅಂತ. ಯಾವ ಕಂಪ್ನಿ ಅಂದರೆ ಅವ್ರಿಗೆ ಹೆಸರೇ ಗೊತ್ತಿಲ್ಲ, ಕಂಪ್ನಿ ಹೆಸರೇ ಗೊತ್ತಿಲ್ಲ ಮ್ಯಾಮ್. ಯಾವುದೋ ಇನ್ವೆಸ್ಟ್ ಮಾಡಿ ಅಂದರು, ಡಬಲ್ ಮಾಡ್ಕೊಡ್ತೀವಿ ಅಂದರು ದುಡ್ಡನ್ನ, ಒಂದಷ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ನಿಮ್ಗೆ ಅಮೌಂಟ್ ಬರುತ್ತೆ ಅಂತಂದರು, ಒಂದು 4-5 ಜನ ಜಾಯಿನ್ ಮಾಡಿಸಿ ಅಮೌಂಟ್ ಬರುತ್ತೆ ಅಂತಂದರು. ಮಾಡಿದ್ವಿ ಮ್ಯಾಮ್, ಪುನಃ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ, ಕಂಪ್ನಿ ಹೆಸರು ನಂಗೆ ಗೊತ್ತಿಲ್ಲ. ಈ ಥರ ಎಲ್ಲ ನಡೀತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಕಂಪ್ನಿ ಬಗ್ಗೆ ಕಂಪ್ಲೀಟಾಗಿ ನೀವು ಇನ್ಫಾರ್ಮೇಷನ್ನ ತಗೊಂಡೇ ನೀವು ನಮ್ಮ ಕಂಪ್ನಿಗೆ ನೀವು ಜಾಯಿನ್. ಅಕ್ಷಿ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ, ಸಿಸ್ ಜಾಯ್ನ್ ಆಗಿದ್ದೀನಿ, ಸೇಫ್ ಇದೆ ಅಲ್ವಾ? ಇದು ಖಂಡಿತ ಸೇಫ್ ಇದೆ. ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಏನಕ್ಕೆ ಸೇಫ್ ಇದೆ ಅಂತಂದರೆ ಇದು ಪ್ರೈವೇಟ್ ಕಂಪ್ನಿ, ಇದು ಗೌರ್ಮೆಂಟ್ ಕಂಪ್ನಿ ಅಲ್ಲ, ಅದನ್ನು ಹೇಳ್ತೀನಿ. ಇದು ಪ್ರೈವೇಟ್ ಕಂಪ್ನಿ, ಆದರೆ ಗೌರ್ಮೆಂಟಿಂದ ರಿಜಿಸ್ಟ್ರೇಷನ್ ಆಗಿದೆ. ಹಾಗಾಗಿ ಇದು ಸೇಫ್ ಆಗಿದೆ. ತುಂಬ ಚೆನ್ನಾಗಿ ಇಲ್ಲಿ ತನಕ ಯಾವುದೇ ಅಡೆತಡೆಗಳಿಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಯಾವುದೂ ನಡ್ಕೊಂಡು ಹೋಗ್ತಿಲ್ಲ, ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೇನೂ ಅದೇ ಥರ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಸೊ ಖಂಡಿತ ಇದು ಸೇಫ್ ಇದೆ, ಗೌರ್ಮೆಂಟಿಂದ ರಿಜಿಸ್ಟ್ರೇಷನ್ ಆಗಿದೆ. ನೀವು ಮೀಟಿಂಗ್ ಅಟೆಂಡ್ ಮಾಡಿದಾಗ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಶೋ ಮಾಡ್ತಾರೆ. ಸೊ ನೀವು ಮೀಟಿಂಗ್ನ ಅಟೆಂಡ್ ಮಾಡಿ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ತೊಗೊಬೋದು. ನೆಕ್ಸ್ಟು ಸರೋಜಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ನೀವು ಎಷ್ಟು ತೊಗೊಂಡಿದ್ದೀರಾ ಪೇಮೆಂಟ್ ಅಂತ.
ನಾನು ಎಷ್ಟು ತೊಗೊಂಡಿದ್ದೀನಿ ಪೇಮೆಂಟ್ ಅಂತ ನನ್ನ ಚಾನಲಲ್ಲಿ ಹೋಗ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಎಷ್ಟು ವೀಡಿಯೋ ಮಾಡಿದ್ದೀನಿ, ನೀವು ಅಷ್ಟು ವೀಡಿಯೋನ ಚೆಕ್ ಮಾಡಿಬಿಟ್ರೆ ನಿಮಗೆ ಅದರಲ್ಲಿ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಅದಕ್ಕಿಂತ ನಾನು ಶೋ ಮಾಡೋದು ಬರೀ ಒಂದೊಂದು ಐಡಿ ಮಾತ್ರ, ಯಾಕಂದರೆ ಯೂಟ್ಯೂಬ್ದು ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ನನ್ನ ಚಾನಲ್ಗೆ, ತುಂಬ ಎಲ್ಲ ಡೀಟೇಲ್ಸ್ ಎಲ್ಲ ಶೋ ಮಾಡಿದ್ರೆ ಅಂತ ನಾನು ಬರೀ ಒಂದೊಂದು ಐಡಿದ ಅಮೌಂಟ್ ಮಾತ್ರ ಶೋ ಮಾಡಿದ್ದೀನಿ. ಅಂದರೆ ಬ್ಯಾಂಕಿಂದ ಕ್ರೆಡಿಟ್ ಆಗಿರೋ ಮೆಸೇಜ್ ಬರುತ್ತಲ್ಲ ಅದನ್ನೇ ನಾನು ಹಾಕಿದ್ದೀನಿ. ಅದಕ್ಕಿಂತ ಜಾಸ್ತಿ ನನಗೆ ಅಮೌಂಟ್ ಬಂದ್ಬಿಟ್ಟಿದೆ. ನಾನು ಎಷ್ಟು ಅಂತನೂ ಅಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ ಯೂಟ್ಯೂಬಲ್ಲಿ. ಐ ಹೋಪ್ ನೀವು ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ನಾವು ಇಷ್ಟು ಅಮೌಂಟ್ ಅಷ್ಟು ಅಮೌಂಟ್ ಅಂತೆಲ್ಲ ಮೆನ್ಷನ್ ಮಾಡಿದ್ರೆ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ಎಲ್ಲ ಚೆಕ್ ಮಾಡಿಬಿಟ್ಟು ನನ್ನ ವೀಡಿಯೋನೇ ಡಿಲೀಟ್ ಮಾಡ್ತಾರೆ. ಹಾಗಾಗಿ ನಾನು ಅಷ್ಟೇ ಅಮೌಂಟ್ ಬಂದಿದೆ ಇಷ್ಟೇ ಅಮೌಂಟ್ ಬಂದಿದೆ ಅಂತ ನಾನು ಮೆನ್ಷನ್ ಮಾಡಿ ಹೇಳೋಕ್ಕೆ ಆಗೋದಿಲ್ಲ. ಬಟ್ ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ ಅದರ 2ರಷ್ಟು ಈಗ ನನಗೆ ಬಂದ್ಬಿಟ್ಟಿದೆ. ಮೇಡಮ್ ಜಾಯಿನ್ ಆಗಿದ್ದೀನಿ, ಕಾಲ್ ಬಂದಿಲ್ಲ, ಶ್ರುತಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಖಂಡಿತ ಯಾರೇ ಜಾಯಿನ್ ಆದರೂ ಕೂಡ ಕಾಲ್ ಬಂದೇ ಬರುತ್ತೆ. ಸೊ ನೀವು ವೆಯ್ಟ್ ಮಾಡಬೇಕು ಅಷ್ಟೇ. ಬಾಯ್ಸ್ ಜಾಯಿನ್ ಆಗಬಹುದಾ ಮೇಡಮ್? ಶ್ರೀಕಾಂತ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಎಸ್, ಇಲ್ಲಿಗೆ ಬಾಯ್ಸ್ ಕೂಡ ಜಾಯಿನ್ ಆಗ್ಬೋದು. ಸ್ಟಾರ್ಟಿಂಗ್ ಆ್ಯಕ್ಚುಲಿ ಬರೀ ಲೇಡೀಸ್ಗೆ ಅಂತಲೇ ವರ್ಕ್ ಫ್ರಮ್ ಹೋಮ್ ಜಾಬ್ ಇಟ್ಟಿದ್ದು. ಆದರೆ ಹೋಗ್ತಾ ಹೋಗ್ತಾ ರೀಸೆಂಟಾಗಿ ಏನು ಮಾಡಿದ್ದಾರೆ, ಬಾಯ್ಸ್ ಕೂಡ, ಯಾಕಂದರೆ ಬಾಯ್ಸ್ ಈಗ ಸ್ಟೂಡೆಂಟ್ಸಲ್ಲಿ ಬಾಯ್ಸು ಇರ್ತಾರೆ, ಗರ್ಲ್ಸು ಇರ್ತಾರೆ, ಅವ್ರಿಗೆ ಹೆಲ್ಪ್ ಆಗಲಿ, ಮತ್ತು ಜೆಂಟ್ಸ್ ಎಲ್ಲ ಎಷ್ಟೋ ಜನ ಅನ್ಎಂಪ್ಲಾಯ್ ಇರ್ತಾರೆ, ಅಂಥವ್ರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಬಾಯ್ಸ್ಗೂ ಕೂಡ ವರ್ಕ್ ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದೇನು ಒಂದು ಸೇಫ್ಟಿಗೋಸ್ಕರ ಬಾಯ್ಸ್ದೇ ಸಪ್ರೇಟ್ ಇರುತ್ತೆ, ಗರ್ಲ್ಸ್ದೇ ಸಪ್ರೇಟ್ ಇರುತ್ತೆ. ಅಲ್ಲಿ ಅಂದರೆ ಲೇಡೀಸು ಜೆಂಟ್ಸು ಸಪ್ರೇಟ್ ಗ್ರೂಪ್ ಮಾಡಿಕೊಂಡು ಇವರು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಯಾರೇ ಜಾಯ್ನ್ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ಮೇಘ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಹಾಯ್ ಮ್ಯಾಮ್, ಐ ಆಮ್ ಫ್ರಮ್ KR ಪುರಂ, ಆಫೀಸ್ ಎಲ್ಲಿ ಇರೋದು ಅಂತ. ನಮ್ಮ ಕಂಪ್ನಿ ಇರೋದು ಬ್ಯಾಂಗ್ಳೂರಲ್ಲಿ, ನಮ್ಮ ಆಫೀಸ್ ಇರೋದು ಬ್ಯಾಂಗ್ಳೂರಲ್ಲಿ KR ಪುರಮಲ್ಲಿ. KR ಪುರಮಲ್ಲಿ ದೂರವಾಣಿ ನಗರ ಇದೆ ನೋಡಿ, ಅಲ್ಲೇ ಇದೆ. ಅವರು KR ಪುರಮಲ್ಲಿ ಇರೋದಂತೆ, ಅದಕ್ಕೆ ಆ ಥರ ಕಮೆಂಟ್ ಮಾಡಿದ್ದಾರೆ. ನಾನು ದೂರವಾಣಿ ನಗರಲ್ಲೇ ಇರೋದು, ಆದರೆ ಈ ಜಾಬ್ ಬಗ್ಗೆ ಗೊತ್ತಿರಲಿಲ್ಲ, ನಾನು ಜಾಯಿನ್ ಆಗ್ತೀನಿ ಅಂತ ಕಮೆಂಟ್ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಜಾಯಿನ್ ಆಗಿ. ನಿಮಗೂ ಕೂಡ ನನ್ನ ಹಾಗೇನೆ ವೀಕ್ಲಿ ಅಮೌಂಟ್ ಬರೋ ಥರ ಆಗಲಿ. ನೆಕ್ಸ್ಟ್ ಕ್ವೆಶನ್, ಗ್ರೂಪ್ಗೆ ಜಾಯ್ನ್ ಆಗಿದ್ದೀನಿ, ನೆಕ್ಸ್ಟ್ ಏನು ಮಾಡಬೇಕು ಮ್ಯಾಮ್? ಹೇಮಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ವೆಯ್ಟ್ ಮಾಡಬೇಕು, ಯಾರೇ ಆದರೂ ಅಷ್ಟೇ. ಗ್ರೂಪಿಗೆ ಜಾಯ್ನ್ ಆದಮೇಲೆ ಲೆಫ್ಟ್ ಆಗಬೇಡಿ, ವೆಯ್ಟ್ ಮಾಡಿ. ಕಾಲ್ ಬರುತ್ತೆ, ಕಾಲ್ ಬಂದ ಮೇಲೆ ಅವ್ರು ಏನು ಮಾಡಬೇಕು ಅಂತ ಹೇಳ್ತಾರೆ, ನೀವು ಅದನ್ನು ಮಾಡಿ ಅಷ್ಟೇ. ನೆಕ್ಸ್ಟ್ ಕ್ವೆಶನ್, ವರ್ಕ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ? ಆಲ್ರೆಡಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಕನ್ನಡ ಗೊತ್ತಿದ್ರು ಓಕೆ, ಇಂಗ್ಲೀಷ್, ತೆಲುಗು ಅಥವಾ ಹಿಂದಿ ಇದೆಯಾ ಅಂದರೆ ಆಲ್ಮೋಸ್ಟ್ ವರ್ಕ್ ಈಗ ತುಂಬ ಜನ ನಮ್ಮ ಕನ್ನಡದವರೇ ಇಲ್ಲಿ ಜಾಯ್ನ್ ಆಗಿರೋದು ವರ್ಕ್ಗೆ, ನಮ್ಮ ಕಂಪ್ನಿಗೆ. ಸೊ ನಿಮಗೆ ಕನ್ನಡದಲ್ಲೇ ಕೂಡ ವರ್ಕ್ ನೀವು ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್, ಇವರು ನೇಮ್ ಹಾಕೊಂಡಿಲ್ಲ. ಸಿಸ್ ವರ್ಕ್ ಏನಿರ್ಬೋದು ಅಂತ ಹೇಳ್ತೀರಾ ಪ್ಲೀಸ್? ಪ್ರಾಡಕ್ಟ್ ಸೇಲ್ ಮಾಡೋದೆಲ್ಲ ಇದ್ದರೆ ಆಗಲ್ಲ, ಅದಕ್ಕೆ ಪ್ಲೀಸ್ ಹೇಳಿ ನೀವು ಯಾವ ವರ್ಕ್ ಮಾಡ್ತಿದ್ದೀರಾ ಅಂತ. ಖಂಡಿತ ಇದರಲ್ಲಿ ಪ್ರಾಡಕ್ಟ್ ಪರ್ಚೇಸು ಅಥವಾ ಪ್ರಾಡಕ್ಟ್ ಸೇಲು ಆ ಥರ ಎಲ್ಲ ಕಂಪಲ್ಸರಿ ರೂಲ್ಸ್ ಖಂಡಿತ ನಮ್ಮ ಕಂಪ್ನಿನಲ್ಲಿ ಇಲ್ಲ. ಅಂದರೆ ನಮ್ಮ ಕಂಪ್ನಿದೇ ಪ್ರಾಡಕ್ಟ್ಸ್ ಇದೆ. ನೀವು HWS ಫಾರ್ಚೂನ್ ಅಂತ ಗೂಗಲ್ ಮಾಡಿ, ನಮ್ಮ ಕಂಪ್ನಿದೇ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಇ-ಕಾಮರ್ಸ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ನಮ್ಮ ಕಂಪ್ನಿದು ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ಶೋ ಮಾಡುತ್ತೆ. ನಿಮಗೆ ಬೇಕು ಅಂದರೆ ನೀವು ತೊಗೋಬೋದು, ಬಟ್ ಯಾರೂ ನಿಮಗೆ ಫೋರ್ಸ್ ಮಾಡಲ್ಲ. ಕಂಪಲ್ಸರಿ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಥವಾ ಅಂದರೆ ಕೆಲವೊಂದು ಕಂಪ್ನಿಗಳಿದೆ. ಏನಕ್ಕೆ ಅವ್ರು ಆ ಥರ ಕೇಳಿದ್ದಾರೆ ಅಂತಂದರೆ, ನಾನೇ ಕೇಳಿರೋ ಮಟ್ಟಿಗೆ ಕೆಲವೊಂದು ಕಂಪ್ನಿಗಳಲ್ಲಿ ತಿಂಗಳಿಗಿಷ್ಟು ಅಂತ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು. ನಾವು ಎಷ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಇನ್ಕಮ್ ನಿರ್ಧಾರ ಆಗಿರುತ್ತೆ. ನಮಗೆ ಈಗ ತಿಂಗಳಿಗೆ ಒಂದು 4,000 ಪರ್ಚೇಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಆ ಥರ ತಿಂಗಳಿಗೆ 4,000 ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಷ್ಟು ಅಮೌಂಟ್ ನಮಗಿದ್ರೆ ಈ ವರ್ಕ್ ಫ್ರಮ್ ಹೋಮ್ ನಮಗೇನಿಗೆ ಬೇಕಲ್ವಾ? ಸೊ ಆ ಥರ ಎಲ್ಲ ಇಲ್ಲಿ ಪ್ರಾಡಕ್ಟ್ ಪರ್ಚೇಸು ಸೇಲ್ ಅಂತೂ ಖಂಡಿತ ಇಲ್ಲ. ಮಾಡೋರು ಮಾಡ್ಕೊಬೋದು, ಬಟ್ ಆ ಥರ ಕಂಪಲ್ಸರಿ ಯಾವುದೇ ರೀತಿ ರೂಲ್ಸ್ ನಮ್ಮ ಕಂಪ್ನಿನಲ್ಲಿ ಇಲ್ಲ. ಆ್ಯಂಡ್ ಇನ್ನೂ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಇವಾಗ ನಾನು ಆವಾಗಲೇ ಹೇಳಿದೆ ಇನ್ವೆಸ್ಟ್ಮೆಂಟ್ ಇದೆಯಾ ಅಂತ ಕೇಳಿದ ಕ್ವಶನ್ಗೆ ನಾನು ಆನ್ಸರ್ ಮಾಡಿದೆ. ಖಂಡಿತ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಅಂತ. ಇದು ಹೆಂಗಾಗುತ್ತೆ ಗೊತ್ತಾ? ಈಗ ನೀವು ಇನ್ವೆಸ್ಟ್ಮೆಂಟ್ನ ಏನಕ್ಕೆ ಮಾಡ್ತಿದ್ದೀರಾ ಅಂದರೆ ID ಆ್ಯಕ್ಟಿವೇಷನ್ಗೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್ ಒಂದು 10 ರೂಪಾಯಿ ಅಂತ ಇಟ್ಕೊಳ್ಳಿ. ನೀವು ಈಗ ID ಆ್ಯಕ್ಟಿವೇಷನ್ಗೆ ನೀವು ಒಂದು 10 ರೂಪಾಯಿ ಪೇ ಮಾಡ್ತೀರಾ. ಜೊತೆಗೆ ಎಕ್ಸ್ಟ್ರಾ ಒಂದು 2 ರೂಪಾಯಿನೋ 3 ರೂಪಾಯಿನೋ ನೀವು ಪೇ ಮಾಡಿದ್ರೆ ಇಲ್ಲಿ 12 ರೂಪಾಯಿಗೆ ಯಾವ ಪ್ರಾಡಕ್ಟು ಬರಲ್ಲ. ಎಕ್ಸಾಂಪಲ್ ಹೇಳ್ತಿರೋದು ನಾನು. ಈಗ 13 ರೂಪಾಯಿ ಅಥವಾ 14 ರೂಪಾಯಿ ಅಂತಲೇ ಇಟ್ಕೊಳ್ಳೋಣ. ಆಗ ನೀವು ಒಂದು 14 ರೂಪಾಯಿ ಪೇ ಮಾಡಿದ್ರಿ ಅಂದರೆ ಒಂದು 14 ರೂಪಾಯಿಗೆ ಬರೋ ಅಂಥ ಪ್ರಾಡಕ್ಟ್ಸು ಕೂಡ ನೀವು ತೊಗೊಬೋದು. ಆದರೆ ನಿಮಗೆ ಹೇಳ್ತೀವಿ ಮುಂಚೆನೇ,
ಈ ಥರ ಪ್ರಾಡಕ್ಟ್ಸ್ ಇದೆ, ನಿಮ್ಗೆ ಬೇಕು ಅಂದರೆ ತೊಗೊಳ್ಳಿ, ಇಲ್ಲ ಅಂದರೆ ಇಲ್ಲ ಅಂತ. ಅಲ್ಲಿ ಏನಾಯ್ತು ಗೊತ್ತಾ, ಈಗ ನೀವು ಪ್ರಾಡಕ್ಟ್ನ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ, ಆಗ ನಿಮ್ಮ ID ಆ್ಯಕ್ಟಿವೇಶನು ಆಯಿತು, ನಿಮಗೆ ಪ್ರಾಡಕ್ಟ್ ಕೂಡ ನಿಮ್ಮ ಮನೆಗೆ ಬಂತು. ನೀವು ಹಾಕಿರೋದು ಎಷ್ಟು ಅಮೌಂಟು? 14 ರೂಪಾಯಿ ಆಯಿತಾ. ಬರೀ ನೀವು 10 ರೂಪಾಯಿ ಹಾಕಿದರೆ ನಿಮ್ಮ ID ಆ್ಯಕ್ಟಿವೇಶನ್ ಆಗಿರೋದು. ಎಕ್ಸ್ಟ್ರಾ ಮೇಲೊಂದು 5 ರೂಪಾಯಿನೋ 4 ರೂಪಾಯಿನೋ ಹಾಕಿದ್ರಿ ಅಂದರೆ ಅಲ್ಲಿ ID ಆ್ಯಕ್ಟಿವೇಶನು ಆಯಿತು, ಅಷ್ಟು ರೂಪಾಯಿಗೆ ಬರೋವಂಥ ಪ್ರಾಡಕ್ಟು ನಿಮ್ಮ ಮನೆಗೆ ಬಂತು. ಈಗ ನೀವು ಪ್ರಾಡಕ್ಟ್ನ ಅಷ್ಟು ದುಡ್ಡು ಕೊಟ್ಟು ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೊಂಡ್ರಿ ಅಂದರೆ ಇಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೆಷ್ಟು? 0. ಅಂದರೆ ಈಗ ನೀವು 0 ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ನಮ್ಮ ಕಂಪ್ನಿನಲ್ಲಿ ವರ್ಕ್ನ ಮಾಡ್ಕೊಬೋದು. ಇದು ಕೂಡ ಒಂದು ಬೆನಿಫಿಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಕೂಡ ಒಂದು ID ನನ್ನ ಹಸ್ಬೆಂಡ್ ID ಮಾಡ್ತಾ ಇದ್ದೀನಿ ಅನ್ನಲ್ಲ, ಅದರಲ್ಲಿ ನಾನು ಹಾಗೆ ಮಾಡ್ಕೊಂಡಿದ್ದು. ID ಆ್ಯಕ್ಟಿವೇಶನ್ಗೆ ಏನು ಅಮೌಂಟ್ ಪೇ ಮಾಡಬೇಕಿತ್ತು, ಅದ್ರ ಜೊತೆಗೆ ಎಕ್ಸ್ಟ್ರಾ ಒಂದು 200 ಈ ಥರ ಎಕ್ಸ್ಟ್ರಾ ತೋರಿಸುತ್ತೆ ಅಲ್ಲಿ ಕ್ಯಾಂಬೋ ಆಫರ್ ಹೆಂಗಿರುತ್ತೆ ಹಂಗೆ, ಅಷ್ಟು ಅಮೌಂಟನ್ನು ಪೇ ಮಾಡಿಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದೆ, ಪ್ರಾಡಕ್ಟು ಪರ್ಚೇಸ್ ಮಾಡಿದೆ. ಅದೇನು ಪ್ರಾಡಕ್ಟ್ ಗೊತ್ತಾ, ಇಲ್ಲೇ ಇಟ್ಕೊಂಡಿದ್ದೆ ತೋರಿಸೋಣ ಅಂದರೆ, ಇದು ಫೇಶಿಯಲ್ ಕಿಟ್ಟು. ಇಲ್ಲಿ ನಾನು 1 ರೂಪಾಯಿ ಇನ್ವೆಸ್ಟ್ ಮಾಡ್ದಂಗೆ ಆಗಲಿಲ್ಲ, IDಗೆ ಆ್ಯಕ್ಟಿವೇಶನು ಆಯಿತು, ಫೇಶಿಯಲ್ ಕಿಟ್ಟು ನನಗೆ ಬಂತು. ಸೊ ಆ ಥರ ಕೂಡ ಮಾಡ್ಬೋದು. ವರ್ಕ್ ಏನಿರ್ಬೋದು ಅಂತ ಹೇಳ್ತೀರಾ? ಅದೇ ಫಸ್ಟ್ ಕ್ವಶನ್ನೇ ಅದಾಗಿತ್ತು ಅವ್ರದ್ದು. ವರ್ಕ್ ಏನಪ್ಪ ಅಂತಂದರೆ ಇಲ್ಲಿ ನಾವು ನಮ್ಮ ಕಂಪ್ನಿನ ಅಂದರೆ HWS ಫಾರ್ಚೂನ್ ಕಂಪ್ನಿನ ಪ್ರಮೋಟ್ ಮಾಡ್ತಾ ಇದ್ದೀವಿ, ಅದೇ ವರ್ಕ್. ಓಕೆನಾ? ಅಂದರೆ ಹೇಗೆ ಅಂತಂದರೆ ಇಲ್ಲಿ ಕಂಪ್ನಿಗೆ ನಾವು ಅಡ್ವರ್ಟೈಸ್ ಕೊಡ್ತಾ ಇದ್ದೀವಿ. ಇದರಿಂದ ಕಂಪ್ನಿಗೆ ಏನು ಲಾಭ ಅಂತ ನೀವು ಕೇಳ್ಬೋದು. ಆವಾಗಲೇ ಹೇಳ್ದಂಗೆ ಈಗ ಒಂದಷ್ಟು ಪ್ರಾಡಕ್ಟ್ಸ್ ಇದೆ ನಮ್ಮ ಕಂಪ್ನಿದು, ಹೌದಾ? ಈ ಥರ ಯಾರಾದರೂ ID ಆ್ಯಕ್ಟಿವೇಶನ್ ಜೊತೆ ಪ್ರಾಡಕ್ಟ್ ಕ್ಯಾಂಬೋ ತೊಗೊಂಡ್ರೆ ಅವರಿಗೆ ಇವಾಗ ಕಂಪ್ನಿಗೆ ಪ್ರಾಡಕ್ಟ್ ಕೂಡ ಸೇಲ್ ಆಯಿತಾ, ಅದೊಂದು ಬೆನಿಫಿಟಾ. ಈಗ ಕಂಪ್ನಿ ತನ್ನ ಪ್ರಾಡಕ್ಟ್ನ ತಾನು ಸೇಲ್ ಮಾಡ್ಕೋಬೇಕು ಅಂತಂದರೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಈಗ ಯಾರೋ ಒಬ್ಬ ಸೆಲೆಬ್ರಿಟಿನ ಇಟ್ಕೊಂಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ನ ಕೊಡಬೇಕು ಅಂದರೆ ಅವ್ರ ಕಂಪ್ನಿ ಹತ್ರ ಎಷ್ಟು ಚಾರ್ಜ್ ಮಾಡ್ತಾರೆ? ಲಕ್ಷದಿಂದ ಕೋಟಿವರೆಗೂ ಚಾರ್ಜ್ ಮಾಡ್ತಾರೆ. ಅವ್ರು ಯಾವ ಥರ ಸೆಲೆಬ್ರಿಟಿನ ಸೆಲೆಕ್ಟ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಲ್ವಾ. ಅಷ್ಟೊಂದು ಲಕ್ಷ ರೂಪಾಯಿನ ಯಾರೋ ಒಬ್ಬ ದುಡ್ಡಿರೋ ವ್ಯಕ್ತಿ ಸೆಲೆಬ್ರಿಟಿ ಅವನಿಗೆ ತೊಗೊಂಡೋಗಿ ಕೊಡೋ ಬದಲು ನಮ್ಮ ಥರ ಹೌಸ್ ವೈಫ್ ಅಥವಾ ಸ್ಟೂಡೆಂಟ್ಸ್ ಯಾರಿಗೆ ಅಮೌಂಟ್ ಅವಶ್ಯಕತೆ ಇರುತ್ತೆ, ವರ್ಕ್ ಅವಶ್ಯಕತೆ ಇರುತ್ತೆ, ಅಂಥವ್ರಿಗೆ ಶೇರ್ ಮಾಡಿಕೊಂಡ್ರೆ, ಅಂಥವ್ರಿಗೆ ಹಂಚಿದ್ರೆ ಅಲ್ಲಿ ಅವ್ರಿಗೆ ಕಂಪ್ನಿ ಬಗ್ಗೆ ಅವ್ರಿಗೆ ಅಡ್ವರ್ಟೈಸ್ ಕೊಟ್ಟಂಗೂ ಆಯಿತು, ಜೊತೆಗೆ ಕಂಪ್ನಿ ಕಡೆಯಿಂದ ವರ್ಕ್ ಮಾಡಿದವ್ರಿಗೆ ಅಮೌಂಟ್ ಕೂಡ ಬಂತು, ಅಂದರೆ ನಮಗೆ ಸ್ಯಾಲ್ರಿ ಕೂಡ ಬಂತು, ಕಂಪ್ನಿಗಿಲ್ಲಿ ಅಡ್ವರ್ಟೈಸ್ ಕೂಡ ಆಯಿತು. ಇದು ವರ್ಕ್ ನಾವು ಕಂಪ್ನಿನ ಇಲ್ಲಿ ಪ್ರಮೋಟ್ ಮಾಡ್ತಾ ಇದ್ದೀವಿ. ಅದು ಹೆಂಗೆ ಮಾಡಬೇಕು ಏನು ಅದೆಲ್ಲದು ಡೀಟೇಲ್ ಆಗಿ ಮೀಟಿಂಗಲ್ಲಿ ಹೇಳ್ಕೊಡ್ತಾರೆ, ಮೀಟಿಂಗ್ ಅಟೆಂಡ್ ಆಗಿ. ಲೇಖನ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತಾ? ಖಂಡಿತ ಫಿಕ್ಸ್ಡ್ ಸ್ಯಾಲ್ರಿ ಇರಲ್ಲ. ಆವಾಗಲೇ ಹೇಳ್ದಂಗೆ ನಾವು ವರ್ಕ್ ಹೆಂಗೆ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಇನ್ಕಮ್ ಡಿಸೈಡ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಪ್ಲೀಸ್ ಡೂ ಮೋರ್ ವಿಡಿಯೋಸ್ ಅಬೌಟ್ ದಿಸ್ ಅಂತ ಝೂ ಅಂತ ಕಮೆಂಟ್ ಮಾಡಿದ್ದಾರೆ. ಓಕೆ, ಇಲ್ಲಿ ನಾನು ಆಲ್ಮೋಸ್ಟ್ ಇವತ್ತೆಲ್ಲ ಕ್ವೆಶನ್ಗೂ ನಾನು ಆನ್ಸರ್ ಕೊಟ್ಟಿದ್ದೀನಿ. ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನೀವು ಮೀಟಿಂಗ್ ಅಟೆಂಡ್ ಮಾಡಲೇಬೇಕು. ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇರೋದೇನೆ ಮೋರ್ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ. ನಾನೇ ಇಲ್ಲಿ ಎಲ್ಲದೂ ಹೇಳಿಬಿಟ್ರೆ ಮೀಟಿಂಗ್ ಅವಶ್ಯಕತೆ ಏನಿದೆ ಅಲ್ವಾ? ಸೊ ಮೀಟಿಂಗ್ನ ಕಂಡಕ್ಟ್ ಮಾಡಿರೋದೇ ನಿಮಗೋಸ್ಕರ. ಮೀಟಿಂಗ್ನ ಅಟೆಂಡ್ ಮಾಡ್ಕೊಳ್ಳಿ, ಅಟೆಂಡ್ ಮಾಡಿಕೊಂಡು ನೀವು ಆಮೇಲೆ ನಿಮ್ಮ ಡಿಸಿಷನ್ನ ನೀವು ತಿಳಿಸ್ಬೋದು. ಅದು ನೀವು ಜಾಯ್ನ್ ಆದರೂ ಓಕೆ, ಜಾಯ್ನ್ ಆಗಿಲ್ಲ ಅಂದರೂ ಓಕೆ, ನೀವು ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಡಿಸೈಡ್ ಮಾಡ್ಕೊಬೋದು. ನೆಕ್ಸ್ಟ್ ಕ್ವೆಶನ್, ಅಶ್ವಿತಾ, ಸೆಕೆಂಡ್ PUC ಅವರು ಜಾಯ್ನ್ ಆಗ್ಬೋದಾ? ಖಂಡಿತ ಜಾಯ್ನ್ ಆಗ್ಬೋದು. ಬಟ್ ಒಂದು ಕಂಡೀಷನ್ ಏನಪ್ಪ ಅಂದರೆ ನಿಮ್ಮದೇ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಅಶ್ವಿತಾ ಅಂತ ಅಲ್ವಾ, ಈಗ ಅಶ್ವಿತಾ ಅವರೇ ಜಾಯ್ನ್ ಆಗ್ತಾರೆ, ಅಶ್ವಿತಾ ಅನ್ನೋ ಹೆಸರಲ್ಲಿ ನಾವು IDನ ಕ್ರಿಯೇಟ್ ಮಾಡ್ಕೊಡ್ತೀವಿ. ಸೊ ನೆಕ್ಸ್ಟು ಅವರು KYC ಮಾಡ್ಕೋಬೇಕು. ನಾವಿಲ್ಲಿ ನಾವು ಪರ್ಸ್ನಲ್ ಆಗಿ ಯಾರ್ದು ಕೂಡ ಅಕೌಂಟ್ ಡೀಟೇಲ್ಸ್ ಆಗಲಿ, ಆಧಾರ್ ಕಾರ್ಡ್ ನಂಬರ್ ಆಗಲಿ, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಆಗಲಿ ನಾವು ತಗೊಳ್ಳಲ್ಲ. ಈಗ ಅವ್ರಿಗೆ ಹೇಳ್ಕೊಡ್ತಾರೆ KYC ಹೆಂಗೆ ಮಾಡ್ಕೋಬೇಕು ಅಂತ. ಅವ್ರ IDನ ಓಪನ್ ಮಾಡಿ ಅವ್ರು KYC ಮಾಡ್ಕೊಬೋದು. ಇವಾಗ ಅವ್ರು KYC ಮಾಡ್ಕೊಳಕ್ಕೆ ಹೋದಾಗ ಅಕ್ಷತಾನ ನೇಮು ಮತ್ತು ಬ್ಯಾಂಕಲ್ಲಿರೋ ಅಂಥ ನೇಮು ಎರಡು ಕೂಡ ಮ್ಯಾಚ್ ಆಗಬೇಕು. ಹಾಗಾಗಿ ನಿಮ್ಮದು ಸ್ಟೂಡೆಂಟ್ಸ್ ಆದರೂ ಪರವಾಗಿಲ್ಲ, PUC ಕಂಪ್ಲೀಟ್ ಆದರೂ ಕಂಪ್ಲೀಟ್ ಆಗಿಲ್ಲ ಅಂದ್ರೂ, ಅಂದರೆ ಈಗ ಸ್ಟೂಡೆಂಟ್ ನೀವು ಈಗ ನೀವು ಸೆಕೆಂಡ್ PU ಓದ್ತಾ ಇದ್ದೀರಾ ಅಥವಾ ಫಸ್ಟ್ PU ಓದ್ತಾ ಇದ್ದೀರಾ ಅಂತಂದ್ರೂ ಕೂಡ ನೀವು ವರ್ಕ್ಗೆ ಜಾಯ್ನ್ ಆಗ್ಬೋದು. ಕಂಡೀಷನ್ ಏನಪ್ಪ ಅಂದರೆ ನಿಮ್ಮ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇರಬೇಕು. ಅಕಸ್ಮಾತ್ ಕೆಲವ್ರದ್ದು ಇರಲ್ಲ, ನನ್ನ ಹೆಸರಲ್ಲಿ ಇಲ್ಲ ಮ್ಯಾಮ್ ಅಂತ ಅನ್ನೋರು ಏನು ಮಾಡ್ಬೋದು ಗೊತ್ತಾ, ನಿಮ್ಮ ಅಮ್ಮಂದೋ ಅಥವಾ ನಿಮ್ಮ ತಂದೆದೋ ಯಾರ್ದೋ ಹೆಸರಲ್ಲಿ ನೀವು IDನ ಕ್ರಿಯೇಟ್ ಮಾಡಿಕೊಂಡು, ಈಗ ನಾನು ಹೇಗೆ ನನ್ನ ಹಸ್ಬೆಂಡ್ ಹೆಸರಲ್ಲಿ ID ಕ್ರಿಯೇಟ್ ಮಾಡ್ಕೊಂಡು ನಾನು ಹೇಗೆ ವರ್ಕ್ ಮಾಡ್ತಿದ್ದೀನಿ ಆ ಥರ ನಿಮ್ಮ ಪೇರೆಂಟ್ಸ್ ಯಾರ್ದಾದ್ರು ಒಬ್ಬರ ಹೆಸರಲ್ಲಿ ನೀವು ID ಕ್ರಿಯೇಟ್ ಮಾಡಿಕೊಂಡು ಆ ಥರ ಕೂಡ ನೀವು ವರ್ಕ್ನ ಮಾಡ್ಕೊಬೋದು.
ನೆಕ್ಸ್ಟ್ ಭವ್ಯ ಅನ್ನೋರು ಕಮೆಂಟ್ ಮಾಡಿದರೆ, ಪ್ಲೀಸ್ ಮ್ಯಾಮ್ ನಾನೀಗ ಪ್ರೆಗ್ನೆಂಟ್ ಇದ್ದೀನಿ, ಮನೇಲಿದ್ದೀನಿ, ಪ್ಲೀಸ್ ನನಗೆ ಈ ಜಾಬ್ ಕೊಡಿ, ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಪ್ಲೀಸ್ ಅಂತ. ಅಷ್ಟೊಂದು ಪ್ಲೀಸ್ ಅಂತ ಗೋಗರಿಲೇಬೇಡಿ. ಈ ಥರ ಪ್ರೆಗ್ನೆಂಟ್ ಲೇಡೀಸ್ ಮತ್ತು ಈಗ ಪಾಪು ಆಗಿರೋ ಅಂಥವ್ರು, ಈಗ ನನಗೆ 2 ವರ್ಷದ ಮಗು ಇದೆ, ಇಂಥವರು ಮನೆಯಿಂದ ಆಚೆ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಈ ಕಂಪ್ನಿನ ಸ್ಟಾರ್ಟ್ ಮಾಡಿರೋದು. ಸೊ ಅಂಥವ್ರು ಎಲ್ಲರೂ ಕೂಡ ನಿಮ್ಮ ಮಗು ಮಲಗಿರೋ ಟೈಮಲ್ಲಿ, ಸೊ ಈ ಥರ ಫ್ಲೆಕ್ಸಿಬಲ್ ಟೈಮಲ್ಲಿ ನೀವು ವರ್ಕ್ನ ಖಂಡಿತ ಮಾಡ್ಕೊಬೋದು. ಶೋಭಾ ಅನ್ನೋರು ಹಾಕಿದ್ದಾರೆ, ಯಾವ ಪ್ಲೇಸ್ ಮ್ಯಾಮ್, ಫೋನ್ ನಂಬರ್ ಖಾಲಿ, ನಂದು MA ಆಗಿದೆ. ಓಕೆ, ಯಾವ ಪ್ಲೇಸ್ ಆದರೂ ಆಗಿರ್ಬೋದು, ಇಂಥದ್ದೇ ಪ್ಲೇಸ್ ಅಂತಿಲ್ಲ, ನೀವು ಎಲ್ಲಿಂದ ಬೇಕಾದರೂ ಯಾವ ಊರಲ್ಲಾದರೂ ಕೂತ್ಕೊಂಡು ನೀವು ವರ್ಕ್ನ ಮಾಡ್ಬೋದು. ಸೊ ಇನ್ನು ಉಳಿದಿರೋದೆಲ್ಲ ಆಲ್ಮೋಸ್ಟು ರಿಪೀಟ್ ಆಗಿರೋ ಅಂಥ ಕಮೆಂಟ್ಸೇ ಇಲ್ಲಿ ಬಂದಿರೋ. ಇನ್ನು ಉಳಿದಿದ್ದೆಲ್ಲದು ಆಲ್ಮೋಸ್ಟ್ ಯಾರ್ಯಾರು ಏನೇನು ಕ್ವಶನ್ಸ್ ಕೇಳಿದ್ರೆ ಎಲ್ಲದಕ್ಕೂ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಇನ್ನೂ ನಿಮ್ಗೆ ಎಕ್ಸ್ಟ್ರಾ ಡೌಟ್ ಇದೆ ಅಂತಂದರೆ ದಯವಿಟ್ಟು ಸುಮ್ಮನೆ ಕಮೆಂಟ್ ಬಾಕ್ಸಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಹೋಗ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡ್ಕೊಳ್ಳಿ. ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ನೀವು ಡಿಸೈಡ್ ಮಾಡ್ಬೋದಲ್ವ. ಯಾಕಂದರೆ ಇಲ್ಲಿ ಮೀಟಿಂಗಿಗೆ ನಾವು ₹1 ಚಾರ್ಜ್ ಮಾಡ್ತಿಲ್ಲ. ಇದೇ ನಮ್ಮ ಕಂಪ್ನಿ ಸ್ಪೆಷಾಲಿಟಿ. ವೈ SWS ಅಂತ ಅಂದರೆ ನಮ್ಮ ಕಂಪ್ನಿ ಗೌರ್ಮೆಂಟಿಂದ ರಿಜಿಸ್ಟ್ರೇಷನ್ ಆಗಿದೆ, ಜೊತೆಗೆ ಇನ್ವೆಸ್ಟ್ಮೆಂಟ್ ತುಂಬ ಸ್ಮಾಲ್ ಬಜೆಟಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೊಂದೇನು ಅಂತ ಅಂದರೆ ನಾವು ಏನೇನಿದೆ ಆ್ಯಕ್ಚುಲಾಗಿ ಏನಿದೆ ಅದೆಲ್ಲ ಇರೋದನ್ನು ಇದ್ದಂಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಮೀಟಿಂಗಲ್ಲಿ ಆಮೇಲೆ ನಾವು ಜಾಯ್ನಿಂಗ್ ತೊಗೊಳ್ಳೋದು. ಸುಮ್ಮನೆ ಬರೋರಿಗೆಲ್ಲರಿಗೂ ಏನೋ ಆಸೆ ತೋರಿಸಿ ಸುಳ್ಳು ಭರವಸೆಗಳನ್ನ ಕೊಟ್ಟು ನಾವು ಕಂಪ್ನಿಗೆ ಜಾಯಿನ್ ಮಾಡ್ಕೊಳ್ತಾ ಇಲ್ಲ. ವಿಷಯ ಏನಿದೆ ಅದೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನೀವು ಹೆಂಗೆ ಜಾಯ್ನ್ ಆದರೆ ಎಷ್ಟು ಅಮೌಂಟ್ ಬರುತ್ತೆ, ನಿಮ್ಗೆ ಯಾವ ಥರ ಪೇಮೆಂಟ್ ಇರುತ್ತೆ, ಇದೆಲ್ಲದನ್ನು ಕೂಡ ಕಂಪ್ಲೀಟಾಗಿ ಮೀಟಿಂಗಲ್ಲಿ ವಿತ್ ಸ್ಕ್ರೀನ್ ಶೇರ್ ಮಾಡಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನೀವು ಡಿಸೈಡ್ ಮಾಡ್ಬೋದು. ಆಯಿತಾ, ನೀವು ವರ್ಕ್ ಇದಾಗುತ್ತಾ, ನನಗೆ ಇದಾಗಲ್ವಾ, ಈ ವರ್ಕ್ ಮಾಡಿದ್ರೆ ನನಗೆ ಬೆನಿಫಿಟ್ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ಆಮೇಲೆ ನೀವು ಜಾಯ್ನ್ ಆಗೋವಂಥ ಒಂದು ಒಳ್ಳೆಯ ಅವಕಾಶ ನಿಮಗಿದೆ. ಬೇರೆ ಕಂಪ್ನಿಗಳಲ್ಲಿ ನನಗೆ ಗೊತ್ತಿರಂಗೆ ಈ ಥರ ಇಲ್ಲ. ಜಾಯ್ನ್ ಆಗೋ ತನಕ ಒಂಥರ ಹೇಳ್ತಾರೆ, ಜಾಯ್ನ್ ಆದಮೇಲೆ ಒಂಥರ ಹೇಳ್ತಾರೆ. ಕಂಪ್ನಿಗಳ ಹೆಸರೆಲ್ಲ ಬೇಡ, ಅದೆಲ್ಲ ಚೆನ್ನಾಗಿರಲ್ಲ. ಸೊ ಆ ಕಂಪ್ನಿಗಳ ಹೆಸರು ನಾನು ಹೇಳಲ್ಲ. ಬಟ್ ನಮ್ಮ ಕಂಪ್ನಿ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ನಮ್ಮ ಕಂಪ್ನಿ ಸ್ಪೆಷಾಲಿಟಿ ಇದು 3. ಯಾಕೆ SWS ಯಾಕೆ ಅಂತ ಅಂದರೆ ಈ 3 ಕಾರಣಕ್ಕೋಸ್ಕರ ನೀವು SWSನ ನೀವು ಬಿಲೀವ್ ಮಾಡ್ಬೋದು. ಸೊ ಓಕೆ ಗಾಯ್ಸ್, ನಾನೀಗ ನಂದು ID ನಾನು ಶೋ ಮಾಡ್ತೀನಿ, ನೀವು ನೋಡ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೋ ಮಾಡ್ತೀನಿ ನೋಡ್ಕೊಳ್ಳಿ. ಇವಾಗ ನಿಮಗೆ ನಾನು ಒಂದು ನಿಮಿಷ, ನಂದು ಎಷ್ಟು ID ಇದೆ ಅಂತ, ಬಟ್ ನಾನು ಎಲ್ಲ IDನೂ ಶೋ ಮಾಡೋಕ್ಕಾಗಲ್ಲ. ಯಾವ್ದಾದ್ರು ಒಂದು ID ಮಾತ್ರ ನಾನು ಶೋ ಮಾಡಿ ತೋರಿಸ್ತೀನಿ. ನೋಡಿ, ಇಷ್ಟು IDಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಇದು ನನ್ನ ಒಂದು ID ಮಾತ್ರ ನಾನು ನಿಮಗೆ ಶೋ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ PV ವ್ಯಾಲೆಟ್ಗೂ ಇನ್ಕಮ್ ವ್ಯಾಲೆಟ್ ಅಂದರೆ ನಮಗೆ ಎಷ್ಟು ಇನ್ಕಮ್ ಬಂದಿದೆ ಅಂತ. ಈಗ ನಾನು ವಿತ್ಡ್ರಾ ಕೊಟ್ಬಿಟ್ರೋದ್ರಿಂದ ಜಸ್ಟ್ 250 ರೂಪೀಸ್ ಇದೆ. ಟೋಟಲ್ ನಾನು ವಿತ್ಡ್ರಾ ಕೊಟ್ಟಿರೋದು ಎಷ್ಟು ಗೊತ್ತಾ? ಈ IDಲಿ ನಾನು ಹೇಳ್ತಿರೋದು 8,400 ರೂಪಾಯಿ ನನಗೆ ಅಮೌಂಟ್ ಬಂದಿರೋದು. ಸೊ ರೀಪರ್ಚೇಸ್ ವ್ಯಾಲೆಟಲ್ಲಿ 360 ರೂಪೀಸ್ ಇದೆ. ಟೋಟಲ್ ಇನ್ಕಮ್ ನನಗೆ 8,400 ರೂಪಾಯಿ ಬಂದಿದೆ. ನಾನು ಇನ್ವೆಸ್ಟ್ ಮಾಡಿದ್ದೆಷ್ಟು? ಜಸ್ಟ್ 1,100 ರೂಪೀಸ್. ನಾನು ಈ IDಲಿ ಟೋಟಲ್ ವಿತ್ಡ್ರಾ ಕೊಟ್ಟಿರೋದು ಎಷ್ಟು ಗೊತ್ತಾ? 6,885 ರೂಪಾಯಿ ವಿತ್ಡ್ರಾ ಕೊಟ್ಟಿದ್ದೀನಿ. ನನಗೆ ಇನ್ನೂ ಎಷ್ಟು ಕ್ಯಾರಿ ಫಾರ್ವರ್ಡ್ ಇದೆ ಅಂತಂದರೆ ಇನ್ನೂ 5,400 ರೂಪಾಯಿ ಕ್ಯಾರಿ ಆಗಿದೆ. ನೋಡಿ, ಈ IDಲಿ ನನಗೆ ಇಷ್ಟು ಜನ ವರ್ಕ್ ಮಾಡ್ತಾಯಿದ್ದಾರೆ. ನನ್ನ ಈ ಒಂದು ID ಕೆಳಗಡೆ ಈಗ ನೀವೆಲ್ಲ ಹೇಳ್ತಿರಲ್ವ ಹೆಂಗಾಗುತ್ತೆ ಅಂತ. ಸೊ ಅದಕ್ಕಿದೇ ಪ್ರೂಫ್ ಇದು. ಲೆಫ್ಟಲ್ಲಿ ಇಷ್ಟು ಜನ ಇದ್ದಾರೆ, ರೈಟಲ್ಲಿ ಇಷ್ಟು ಜನ ಇದ್ದಾರೆ. 48 ರೈಟಲ್ಲಿ ವರ್ಕ್ ಮಾಡ್ತಿರೋರು ಅಂದರೆ ಜಾಯ್ನ್ ಆಗಿರೋರು, ಲೆಫ್ಟಲ್ಲಿ 29. ಸೊ ನೋಡಿ, ಇದು ನನ್ನ ಒಂದು ID ಇನ್ಕಮ್ಮು. ಸೊ ವರ್ಕ್ ಮಾಡಿದ್ರೆ ನಿಮಗೂ ಕೂಡ ಇದೇ ಥರ ಇನ್ಕಮ್ ಬರುತ್ತೆ. ಅದು ಯಾಕಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಹೆಂಗೆ ವರ್ಕ್ ಆಗುತ್ತಿದ್ದು, ಹೆಂಗೆ ಅಂತ. ಹಾಗಾಗಿ ನಾನು ಇದೊಂದು ID ಒಂದು ಸಲ ಶೋ ಮಾಡೋಣ ಅಂತಂದ್ಬಿಟ್ಟು
ತೋರಿಸ್ದೆ. ನೆಕ್ಸ್ಟ್ ವೀಕಿಂದ ಏನು ಮಾಡ್ತೀನಿ ಗೊತ್ತಾ, ನನ್ನ ಪೇಮೆಂಟ್ ಆಗೋದನ್ನೇ ಕಾಯ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಯಾಕಂದರೆ ಪೇಮೆಂಟು ಸೋಮವಾರ ಒಂದೊಂದು ಸಲ ಈವ್ನಿಂಗ್ ಆಗಿಬಿಡುತ್ತೆ, ಒಂದೊಂದು ಸಲ ಮಧ್ಯಾಹ್ನಕ್ಕೆ ಬಂದುಬಿಡುತ್ತೆ. ಹಂಗಾಗಿ ಇನ್ಮೇಲೆ ನೆಕ್ಸ್ಟಿಂದ ನಾನು ಪ್ರತಿ ಸ್ಯಾಟರ್ಡೆ ಅಥವಾ ಸಂಡೇ ಈ 1 ವೀಕ್ದು ಫುಲ್ಲು ಎಷ್ಟು ನನಗೆ ಇನ್ಕಮ್ ಬಂದಿದೆ ಅದನ್ನು ನಿಮಗೆ ಶೋ ಮಾಡ್ತೀನಿ ನೆಕ್ಸ್ಟಿಂದ.